ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಕಾಶವಾಣಿ ಮಂಗಳೂರು, ಈ ಒಂದು ವಾಕ್ಯವ ನಾವೆಲ್ಲರೂ ಕೇಳಿದ್ದು. ಈ ವಾಕ್ಯ ಎಲ್ಲಿಂದ ಬರ್ತಾ ಇದ್ದು ಹೇಳೋ ಸಂಶಯ ನಮ್ಮೆಲ್ಲರಿಗೂ ಇತ್ತಿದ್ದು. ಹಿಂಗಿಪ್ಪಾಗ ಈ ವಾಕ್ಯ ಎಲ್ಲಿಂದ ಬಂದೊಂಡಿತಿದ್ದು, ಹೇಗೆ ಬಂದೊಂಡಿತಿದ್ದು ಹೇಳಿ ಅಲ್ಲಿಯೇ ಕೆಲಸ ಮಾಡಿ ನಿವೃತ್ತರಾದವರ ಹತ್ರ ಕೇಳ್ರೆ ಹೆಂಗೆ? ಇಂದು ನಮ್ಮೊಂದಿಗೆ ಆಕಾಶವಾಣಿ ಮಂಗಳೂರಿನ ನಿವೃತ್ತ ನಿರ್ದೇಶಕರಾದಂತಹ ವಸಂತ್ ಕುಮಾರ್ ಪೆರ್ಲ ನಮ್ಮೊಂದಿಗಿದ್ದವು. ಬನ್ನಿ ಅವರ ಮಾತಾಡ್ಸುವ, ಅವರ ಹತ್ರ ಕೇಳುವ. ಇಲ್ಲಿ ಈ ಆಕಾಶವಾಣಿಲಿ ಹಿಂಗೆ ಬಪ್ಪ ಒಂದು ವಾಯ್ಸ್ ಅಥವಾ ಅಲ್ಲಿ ಪ್ರಸಾರ ಅಪ್ಪಂತಹ ಕಾರ್ಯಕ್ರಮ ಹೇಗೆ ತಯಾರಾಗಿ ಉಂಡಿತಿದ್ದು, ಹೇಗೆ ಪ್ರಸಾರ ಆಗಿ ಉಂಡಿತಿದ್ದು ಹೇಳಿ ಅವರ ಹತ್ರ ಕೇಳುವ. ನಮಸ್ತೆ, ಹೇಗಿದ್ದಿ? ನಮಸ್ತೆ, ಆರೋಗ್ಯದಲ್ಲಿದ್ದೆ. ಅದೇ ನಾನೀಗ ನಿಂಗಳ ಸಂಬೋಧಿಸುವಾಗ ವಸಂತ್ ಕುಮಾರ್ ಪೆರ್ಲಾ ಹೇಳಿದೆ. ಅಂಬಗ ಸಾಮಾನ್ಯ ಎಲ್ಲರಿಗೂ ಗೊತ್ತಾಯ್ತು. ಓಕೆ, ಪೆರ್ಲಲ್ಲಿ ಇವರ ಮನೆ ಇಕ್ಕು ಹೇಳಿ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಮನೆಯ ಹೆಸರಿನ ಅಥವಾ ತಮ್ಮ ಮನೆ ಇಪ್ಪ ಜಾಗೆಯ ಹೆಸರಿನ ಸೇರಿಸಿಳ್ತವು. ಆನು ನಿಂಗಳ ಹತ್ರ ಕೇಳ್ತಾ ಇಪ್ಪದು, ನಿಂಗಳ ಮನೆ ಎಲ್ಲಿ ಹೇಳಿ? ಆನು ಮೂಲತಃ ಅರಮನಡ್ಕ ಹೇಳುವ ಕುಟುಂಬಕ್ಕೆ ಸೇರಿದವ. ಅರಮನಡ್ಕ ಶಂಕರಶಾಸ್ತ್ರಿಗಳು ಹೇಳಿದ್ರೆ ಎನ್ನ ಅಜ್ಜ. ಅವು ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜಲ್ಲಿ 18 ವರ್ಷ ಪ್ರಿನ್ಸಿಪಾಲರ್ ಆಗಿತ್ತಿದ್ದವು. ವ್ಯಾಕರಣ ಮಹಾಮಹೋಪಾಧ್ಯಾಯ ಹೇಳಿ ತಿರುವಾಂಕೂರಲ್ಲಿ ಪದವಿ ಪಡ್ಕೊಂಡು ಬಂದು ನೀರ್ಚಾಲಿನ ಮಹಾಜನ ಸಂಸ್ಕೃತ ಕಾಲೇಜಿನ ಪ್ರಾಂಶುಪಾಲರಾಗಿಯೇ ಸೇರಿದವು. ಸುಮಾರು 18 ವರ್ಷ ಕಾಲ ಪ್ರಿನ್ಸಿಪಾಲರ್ ಆಗಿತ್ತಿದ್ದವು ನಾನು ಹೇಳಿದೆ. ಕಯ್ಯಾರ ಕಿಂಜಣ್ರೈ, ಅಮ್ಮೆಂಬಳ ಶಂಕರನಾರಾಯಣ ನಾವಡ, ಆಮೇಲೆ ಕುಳಬರುವ ವೆಂಕಪ್ಪ ಭಟ್ ಶಿರೋಮಣಿ, ಇವರ ಇಂತಹ ಶಿಷ್ಯರ ತಯಾರು ಮಾಡಿದವು. ಇದೊಂದು 2-3 ನಾನು ಉದಾಹರಣೆ ಹೇಳಿದ್ದದು. ಆದರೆ 100 ಜನ ಸಂಸ್ಕೃತ ವಿದ್ವಾಂಸರ, ಸಾಹಿತಿಗಳ, ಪಂಡಿತರ ತಯಾರು ಮಾಡಿದಂತಹ ಅರಮನಡ್ಕ ಶಂಕರಶಾಸ್ತ್ರಿಗಳು ಎನ್ನ ಅಜ್ಜ. ಅವು ಸ್ವತಃ ಕವಿಗಳುದೇ ಪಂಡಿತರುದೇ ಆಗಿತ್ತಿದ್ದವು. ಸುಮಾರು 7-8 ಸಂಸ್ಕೃತದಲ್ಲಿ ಗ್ರಂಥಗಳ ರಚನೆ ಮಾಡಿದ್ದವಾಡ. ಮತ್ತೆ ಆನು ನೋಡಿದ್ದೆ. ಆಮೇಲೆ ಅವು ಆಶು ಕವಿಗಳು ಅಪ್ಪು. ಆನು ನೋಡಿದ್ದಿಲ್ಲ ಅವರ. ಆನು ಹುಟ್ಟುವ ಮೊದಲೇ ಅವು ತೀರಿ ಹೋಯ್ದವು. ಹಾಗಾಗಿ ಅವರ ನೋಡುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದ್ದಿಲ್ಲ. ಅಂತಹ ಅರಮನಡ್ಕ ಫ್ಯಾಮಿಲಿಯವು ಆನು ಫ್ಯಾಮಿಲಿಗೆ ಸೇರಿದವ ಆನು ಶಾಲೆಗೆ ಹೋಗ್ತಾ ಇಪ್ಪಾಗ ಹೆಂಗೋ ಪೆರ್ಲದ ಹತ್ತಿರ ಪಳ್ಳತಡ್ಕ ಹೇಳುವಲ್ಲಿ ಇತ್ತಿದ್ದೆವು. ನನ್ನ ಅಪ್ಪಚ್ಚಕ್ಕೂ ಎಲ್ಲ ಅಲ್ಲಿ ಜಾಗೆ ಮಾಡಿಕೊಂಡು ಇತ್ತಿದ್ದೆವು. ಆನು ಪೆರ್ಲ ಹೈಸ್ಕೂಲಿಂಗೆ ಹೋದದ್ದು ಓದ್ಲೇಬೇಕಾಗಿ. ಪೆರ್ಲ ಹೈಸ್ಕೂಲಿಂಗೆ ಹೋಗಿಕೊಂಡು ಇಪ್ಪಾಗಲೇ ನಾನು ಈ ಕವಿತೆ ಕತೆ ಬರುವಲ್ಲೇ ಶುರು ಮಾಡಿದೆ. ಅವಾಗ ನಿಜವಾಗಿ ನನ್ನ ಹೆಸರು ಇತ್ತಿದ್ದದು ಭಟ್ ಹೇಳಿ, ಸರ್ನೇಮ್ ಭಟ್ ಹೇಳಿ ಇತ್ತಿದ್ದದು. ಈ ಸಾಹಿತ್ಯ ರಚನೆ ಶುರು ಮಾಡಿ ಅಪ್ಪಾಗ ನಾನೆಂತ ಮಾಡಿದೆ, ಈ ಭಟ್ ಹೇಳೋದ್ರ ತೆಗೆದು ಪೆರ್ಲ ಹೇಳಿ ಊರಿನ ಹೆಸರು ಹಾಕಿಕೊಂಡೆ. ವಸಂತ ಕುಮಾರ್ ಭಟ್ ಹೋಗಿ ವಸಂತ ಕುಮಾರ್ ಪೆರ್ಲ ಆತು. ಅದು ಈ ಪೇಪರ್ಲೆಲ್ಲ ಕಥಗಳ, ಕವನಗಳ, ಲೇಖನಗಳೆಲ್ಲ ಬರುವಲ್ಲೇ ಶುರು ಮಾಡಿದ ಮೇಲೆ ಎಂತ ಆತು ಅಲ್ಲಿ ಹೇಳಿದ್ರೆ, ಆ ಪೆರ್ಲ ಹೇಳುವುದೇ ಶಾಶ್ವತ ಆತು. ಮತ್ತೆ ಪೆರ್ಲದ ಪಂಡಿತ ಅಂಬಗ ಯಕ್ಷಗಾನದ ಒಬ್ಬ ತಾಳಮದ್ದಳೆಯ ಕಲಾವಿದ ಆಗಿ, ಆಮೇಲೆ ಪಂಡಿತ ಆಗಿ, ಉಪನ್ಯಾಸಕ ಆಗಿ, ವಾಗ್ಮಿ ಆಗಿ ಪ್ರಸಿದ್ಧಿ ಪಡೆದಿತ್ತಿದ್ದ. ಹಾಗಾಗಿ ಎನ್ನ ಒಟ್ಟಿಗೆ ಈ ವಸಂತ ಕುಮಾರನ ಒಟ್ಟಿಗೆ ಈ ಪೆರ್ಲನು ಸೇರಿಕೊಂಡತ್ತು. ಹಾಗಾಗಿ ಎಷ್ಟೋ ಜನ ನಾನು ಹವ್ಯಕ ಅಪ್ಪು ಅಲವ ಹೇಳಿಯೇ ಗುಮಾನಲ್ಲಿ ಆರಂಭದ ಕಾಲಲ್ಲಿ ಇತ್ತಿದ್ದವು. ಆದ್ರೆ ಗೊಂತಾವುತ್ತಾ ಸಮಾಜಕ್ಕೆ ಪರಿಚಯ ಆಗುತ್ತಾ ಕೆರೆಗೆ ನಾನು ಒಬ್ಬ ಹವ್ಯಕ ಹೇಳುದು ಕೂಡ ಗೊಂತಾತು. ಹೀಗೆ ಪಳ್ಳತಡ್ಕಲ್ಲಿ ಇತ್ತಿದ್ದ ಕಾರಣ ಆನು ಮತ್ತೆ ಲೇಖನ, ಕತೆ, ಕವಿತೆ ಬರುವಾಗ ಪೆರ್ಲ ಹೇಳುವ ಹೆಸರು ಸೇರಿಸಿಕೊಂಡ ಕಾರಣ ಎನ್ನ ಹೆಸರು ಒಟ್ಟಿಗೆ ಈ ಪೆರ್ಲ ಹೇಳುದು ಸೇರಿಕೊಂಡತ್ತು. ಮತ್ತೆ ಈಗ ಪಳ್ಳತಡ್ಕಲ್ಲಿ ಹೆಂಗೋ ಇಲ್ಲೇ ಎನ್ನ ಅಪ್ಪಚ್ಚೆಕ್ಕೋಗೆಲ್ಲ ಪಾಲಾದ ಮೇಲೆ ಎನ್ನ ಅಪ್ಪನುದೇ ಮತ್ತೆ ಒಬ್ಬ ಅಪ್ಪಚ್ಚಿಯು ಸೇರಿಕೊಂಡು ಎಡನೀರಿನ ಹತ್ತಿರ ಪೊಟ್ಟಿಪಲ ಹೇಳುವಲ್ಲಿ ಹೋಗಿ ಜಾಗೆ ಮಾಡಿದವು. ಹಂಗೆ ಅವೆಲ್ಲ ಅಲ್ಲೇ ಇದ್ದವು. ಎನ್ನ ಒಬ್ಬ ತಮ್ಮ ಈಗ ಆ ಜಾಗೆಯಲ್ಲೇ ಇದ್ದ. ಮತ್ತೆ ಇನ್ನೊಬ್ಬ ತಮ್ಮ ಇಲ್ಲಿ ಉಪ್ಪಿನಂಗಡಿ ಹತ್ತಿರ ಇನ್ನೊಂದು ಜಾಗೆಯಲ್ಲಿ ಇದ್ದ. ಆನು ಮಂಗಳೂರಲ್ಲೇ ಸುಮಾರು 20 ವರ್ಷ ಆಯ್ತು. ಆನು ಮತ್ತೆ ಸುಮಾರು 30 ವರ್ಷ ಆಕಾಶವಾಣಿಯಲ್ಲಿ ಇತ್ತಿದ್ದ ಕಾರಣ ಮಂಗಳೂರು, ಹಾಸನ, ಮತ್ತೆ ಬೆಂಗಳೂರು, ಮೈಸೂರು, ಕಾರವಾರ ಹೇಳಿ ಹೀಗೆ ತಿರುಗಾಡಿ ಇತ್ತಿದ್ದ ಕಾರಣ ಆನು ಊರ್ಲಿ ಇತ್ತಿದ್ದಿಲ್ಲ ಹೆಚ್ಚು ಸಮಯ. ಮತ್ತೆ ಇಲ್ಲಿ ಮಂಗಳೂರ್ಲಿಯೇ ಮನೆ ಕಟ್ಟಿ ಇಲ್ಲಿಯೇ ವಾಸ ಆದದೇ ಈಗ ಸುಮಾರು 20-21 ವರ್ಷ ಆಯ್ತು. ಮಂಗಳೂರಿನ ಕಾವೂರು ಹೇಳುವಲ್ಲಿ, ಕುಂಜತ್ತ ಬಯಲು ಹೇಳುವಲ್ಲಿ ನಾನು ಸ್ವಂತ ಮನೆ ಕಟ್ಟಿಕೊಂಡು ವಾಸ ಮಾಡಿಕೊಂಡಿದ್ದೆ. ಈಗ ನಿಂಗ ಆಲ್ರೆಡಿ ಹೇಳಿದಂಗೆ ಪೆರ್ಲಲ್ಲಿ ನಿಂಗಳ ಹೈಸ್ಕೂಲ್ ಮುಗಿಸಿದ್ದು ಹೇಳಿ ಅಂಬಗ ಓದು ಈಗ 1ನೇ ಕ್ಲಾಸಿಂದ ಸಾಧಾರಣ ಡಿಗ್ರಿಯವರೆಗೆ ಯಾವ ರೀತಿಲಿ ಎಲ್ಲಿ ಹಾಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಓದಿದ್ದು ನಿಂಗ ಹೇಳಿ ತಿಳಿಸಿಕೊಡಿ. ನನಗೆ ಆರ್ಟ್ಸ್ ಡಿಗ್ರಿ ಹೇಳಿದ್ರೆ BA ಓದಿದ್ದು ನಾನು.
ಆನು ಮತ್ತೆ SSLC ಆದ ಮೇಲೆ ಅವಾಗ ಮನೆಯಲ್ಲಿ ರಜಾ ಕಷ್ಟ ಇದ್ದತ್ತು. ಆನು ಮತ್ತೆ ಸಂಬಂಧಿಕರ ಒಟ್ಟಿಗೆ ಓದ್ಲೇಬೇಕಾಗಿ ಬಂಟ್ವಾಳಕ್ಕೆ ಬಂದೆ. ಅಲ್ಲಿ ಎನ್ನದು ಪದವಿ ಮುಗಿದ ಮೇಲೆ ಮತ್ತೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ MA ಮಾಡಿಕೊಂಡೆ. ಆಮೇಲೆ ಮತ್ತೆ ಪತ್ರಿಕೋದ್ಯಮಕ್ಕೆ ಸೇರಿದೆ. ಬೆಂಗಳೂರಲ್ಲಿ ಸಂಯುಕ್ತ ಕರ್ನಾಟಕ ಹೇಳುವ ಪತ್ರಿಕೆಯಲ್ಲಿ ಸುಮಾರು 6-7 ವರ್ಷ. ಆಮೇಲೆ ಅದಕ್ಕೂ ಮೊದಲೇ ಪ್ರಜಾಪ್ರಭುತ್ವ, ಟೈಮ್ಸ್ ಆಫ್ ಡೆಕ್ಕನ್, ಮತ್ತೆ ಮುಂಜಾನೆ, ಮತ್ತೆ ಪ್ರಜಾಪ್ರಭುತ್ವ, ಇದೆಲ್ಲ ಒಂದೇ ಗ್ರೂಪಿನ ಪೇಪರ್ಗೂ ಅವೆಲ್ಲ. ಆ ಸಂಸ್ಥೆಯಲ್ಲಿ ಸುಮಾರು ಅದರಲ್ಲಿಯೂ ಮತ್ತೆ ಸಂಯುಕ್ತ ಕರ್ನಾಟಕದಲ್ಲಿಯೂ ಸೇರಿ ಸುಮಾರು 6-7 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಹಾಗೇನೆ PhD ರಿಜಿಸ್ಟ್ರೇಷನ್ ಮಾಡಿಸಿಕೊಂಡೆ. ಆಮೇಲೆ ಪತ್ರಿಕೋದ್ಯಮ ಡಿಪ್ಲೊಮಾ ಓದಿದೆ. ಆ ಪತ್ರಿಕೋದ್ಯಮ ಡಿಪ್ಲೊಮಾ ಅಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಬಂತು ಮೈಸೂರು ಯೂನಿವರ್ಸಿಟಿಯಲ್ಲಿ. ಆಮೇಲೆ ಮೈಸೂರು ಯೂನಿವರ್ಸಿಟಿಲಿಯೇ PhDಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡೆ. PhD ಅಧ್ಯಯನವನ್ನು ಕೆಲಸದ ಒಟ್ಟಿಗೆ ಮಾಡಿಕೊಂಡು ಬಂದೆ. ಪತ್ರಿಕೋದ್ಯಮಲ್ಲೇ ಇಪ್ಪಾಗ ನನಗೆ ಪತ್ರಿಕೋದ್ಯಮ ಬೇಡ ಹೇಳಿ ಕಂಡತ್ತು. ಒಂದು ಹಂತಕ್ಕೆ ಎತ್ತಿಯಪ್ಪಾಗ ಸುಮಾರು ಒಂದು 4-5 ವರ್ಷ ಕೆಲಸ ಮಾಡಿ ಅಪ್ಪಾಗ ಹೇಳಿದ್ರೆ ಅಲ್ಲಿ ಒಂದು ಸಮಯದ ಮಿತಿ ಇಲ್ಲೇ. ಎಷ್ಟೊತ್ತಿಂಗಾರು ಆಫೀಸಿಂಗ್ ಹೋಗೋದು, ಫೀಲ್ಡಿಂಗ್ ಹೋಗೋದು, ಆಮೇಲೆ ಎಡಿಟಿಂಗು, ಬರವಣಿಗೆ, ಜನರ ಸಂಪರ್ಕ, ಸಂಪಾದನೆ ಹೇಳಿದ್ರೆ ಈ ಎಡಿಟಿಂಗ್ ಕೆಲಸ ಒಟ್ಟು ಅದು ಒಂದು ಅನ್ರೆಸ್ಟ್. ಮತ್ತೆ 11 ಗಂಟೆ 12 ಗಂಟೆವರೆಗೆಲ್ಲ ಕೆಲಸ ಮಾಡೋದು. ಮತ್ತೆ ಪ್ರೊಡಕ್ಷನ್ 20 ದಿನ ಹೇಳಿದ್ರೆ ಈಗ ನಾನು ಪ್ರಜಾಪ್ರಭುತ್ವ ಹೇಳುವ ವಾರಪತ್ರಿಕೆಯಲ್ಲಿ ಇತ್ತಿದ್ದೆ. ಆ ವಾರಪತ್ರಿಕೆಯಲ್ಲಿ ಇಪ್ಪಾಗ ಅದರ ಪ್ರೊಡಕ್ಷನ್ 20 ದಿನ 12-12:30 1 ಗಂಟೆ ಎಲ್ಲ ಕದು ಪ್ರಿಂಟ್ ಆಗಿ ಹೆರಬಪ್ಪಾಗ ಎಲ್ಲ ಪೇಜ್ ಸೆಟ್ ಮಾಡಿದ ಮೇಲೆ ಕಂಪ್ಲೀಟ್ ರೆಡಿ ಆದ ಮೇಲೆ ನಾವು ಅದಕ್ಕೆ ಆ ಇಂಡೆಂಟಿಂಗ್ ಓಕೆ ಮಾಡಬೇಕು. ಓಕೆ ಮಾಡಿ ಸೈನ್ ಮಾಡಬೇಕು. ಆ ಸೈನ್ ಮಾಡಿ ಅದು ಪ್ರಿಂಟ್ ಅಪ್ಪ ಹೊತ್ತಿಂಗಪ್ಪಗ ಮಧ್ಯರಾತ್ರಿ 12-12:30 1 ಗಂಟೆ ಎಲ್ಲ ಆ ಓಕೆ ಆಗದ್ರೆ ಪ್ರಿಂಟ್ ಆಗುತ್ತಿಲ್ಲ. ಹಾಗಾಗಿ ಒಟ್ಟು ಅದು ಒಂದು ಟೈಮ್ ಲಿಮಿಟ್ ಇಲ್ಲಿ ಇಲ್ಲದ ಕೆಲಸ. ಮತ್ತೆ ನನಗೆ ಒಂದು ಚೂರು ಬರವಣಿಗೆ, ಓದು ಇದೆಲ್ಲ ಇತ್ತಿದ್ದ ಕಾರಣ ನನಗೆ ಈ ಉದ್ಯೋಗ ಬೇಡ ಅಲ್ಲಿ ಕಂಡತ್ತು. ಹಾಗೆ ನಾನು ಎಂತ ಮಾಡಿದೆ, KAS ಮತ್ತೆ UPSC ಎರಡೂದೇ ಕಾಂಪಿಟೇಟಿವ್ ಎಕ್ಸಾಮ್ ಬರದೆ. ಅದಕ್ಕೋಸ್ಕರ ಅಧ್ಯಯನ ಮಾಡಿದೆ, ಸ್ಟಡಿ ಮಾಡಿದೆ. ಎನ್ನ ಅದೃಷ್ಟಕ್ಕೆ ಈ KAS ಇಲ್ಲಿಯೂ ನನಗೆ 7ನೇ ರ್ಯಾಂಕ್ ಬಂತು. ಆಮೇಲೆ UPSC ಇಲ್ಲಿಯೂ ಸೆಲೆಕ್ಷನ್ ಆದೆ. ನನಗಂಬಾಗ ಈ ಕೇಂದ್ರ ಸರ್ಕಾರದ ಕೆಲಸದಲ್ಲಿ ಸಂಬಳ ಜಾಸ್ತಿ, ರಜೆಗೂ ಹೆಚ್ಚು, ಸೌಕರ್ಯಗೂ ಹೆಚ್ಚು, ಮತ್ತೆ ಹೆಂಗುದೇ ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಪೋಸ್ಟ್. ಹಾಗೆ ನಾನು ಈ ಆಕಾಶವಾಣಿ ಮತ್ತೆ ದೂರದರ್ಶನ ಹೇಳುವ ಕ್ಷೇತ್ರವ ಆಯ್ಕೆ ಮಾಡಿಕೊಂಡೆ. ಅದು ಎರಡು ಒಂದಿ. ಮತ್ತೆ ಅದು ಆಕರ್ಷಣೆ ಬೇರೆ ಇದೆ. ಆಕಾಶವಾಣಿ ದೂರದರ್ಶನ ಹೇಳೋದು ಒಂದು ಚೂರು ಆಕರ್ಷಣೀಯ ಕ್ಷೇತ್ರವು ಅಪ್ಪು. ಈ KAS ಹೇಳಿದ್ರೆ ಬರೀ ಅಡ್ಮಿನಿಸ್ಟ್ರೇಟಿವ್ ಕೆಲಸ. ಹಾಗಾಗಿ ನಾನು ಈ KAS ಕೆಲಸವ ಬಿಟ್ಟೆ. ಅದು ಬೇಡ, ಎರಡು ಒಟ್ಟೊಟ್ಟಿಗೆ ನನಗೆ ನೇಮಕಾತಿ ಆದೇಶ ಬಂತು. KAS ಕೆಲಸವ ಬಿಟ್ಟು ನಾನು UPSCಯ ಆಕಾಶವಾಣಿಯ ಉದ್ಯೋಗವ ಆಯ್ಕೆ ಮಾಡಿಕೊಂಡೆ. ಇದು ಇಂಟರ್ವ್ಯೂ ಆದದ್ದು, ಎಕ್ಸಾಮ್ ಬರೆದದೆಲ್ಲ 1986. ನನಗೆ ನೇಮಕಾತಿ ಆದದ್ದು 1988. ನಾನು ಸುರುವಣ ನೇಮಕಾತಿ ಇಲ್ಲಿ ಮಂಗಳೂರಲ್ಲೇ ಆದದ್ದು. ಆಮೇಲೆ ನನಗೆ ಹಾಸನಕ್ಕೆ, ಬೆಂಗಳೂರಿಗೆ, ಮೈಸೂರಿಗೆ, ಕಾರವಾರಕ್ಕೆ ಎಲ್ಲ ವರ್ಗಾವಣೆ ಆಯ್ತು. ಎಲ್ಲ ಕಡೆ ಒಂದು 4-4.5 ವರ್ಷ ಎಲ್ಲ ಕೆಲಸ ಮಾಡಿ ಅದರ ಮಧ್ಯದಲ್ಲಿ ಒಂದಾರಿ ಮಂಗಳೂರಿಗೆ ಆಗಿದ್ದದ್ದು. ಮತ್ತೆ ಪುನಃ ಕೆಲಗೆ ರಿಟೈರ್ ಅಪ್ಪಗಳು ಮಂಗಳೂರಿಗೆ ಬಂದೆ. ಹಾಗೆ ಆಕಾಶವಾಣಿಲಿ ನಾನು ಒಳ್ಳೆಯ ಕೆಲಸ ಮಾಡಿದ್ದೆ ಹೇಳುವ ಒಂದು ತೃಪ್ತಿ, ಸಂತೋಷ, ನೆಮ್ಮದಿ ನನಗಿದ್ದು. ಈಗ ಅದೇ ಆಕಾಶವಾಣಿಗೆ ಸೇರುವಾಗ ನಾನು ಆಲ್ರೆಡಿ ಹೇಳಿದಂಗೆ ಆಕಾಶವಾಣಿ ಮಂಗಳೂರು ಈ ತರ ಹೇಳುವ ಸುರುವಣ ಫೀಲಿಂಗ್ ಹೆಂಗಿತ್ತಿದ್ದು? ಅದು ಒಂದು ಅದ್ಭುತವಾದ ಒಂದು ಅನುಭವ. ಆಕಾಶವಾಣಿ ಅಂಬಗ ಇಡೀ ಸಮಾಜದಲ್ಲಿ ನಂಬರ್ 1 ಆಕಾಶವಾಣಿ ಮತ್ತೆ ದೂರದರ್ಶನವೂ ಕೂಡ ಆಮೇಲೆ ಪ್ರಾಬಲ್ಯವ ಪಡ್ಕೊಂಡದು. ದೂರದರ್ಶನ ಕೂಡ 90ನೇ ಇಸವಿಯ ಅಥವಾ 90, 91, 92ರ ಇಸವಿಯ ನಂತರ ಪ್ರಾಬಲ್ಯಕ್ಕೆ ಬಂದದ್ದು. ಆಲ್ ಥ್ರೂ ಔಟ್ ಅದು ಟೆಲಿಕಾಸ್ಟ್ ಅಪ್ಪಲ್ಲಿ ಶುರುವಾದದ್ದೆಲ್ಲ. ಮೊದಲಿಗೆ ಅದು ನಗರ ಪ್ರದೇಶದಲ್ಲಿ ಮಾತ್ರ ಇತ್ತು. ಈಗ ಬೆಂಗಳೂರು, ಕಲ್ಕತ್ತಾ, ಮುಂಬೈ ಹಿಂಗಿಪ್ಪ ನಗರ ಪ್ರದೇಶಕ್ಕೆ ಮಾತ್ರ ಅದರ ಟೆಲಿಕಾಸ್ಟ್ ನ ವ್ಯಾಪ್ತಿ ಇತ್ತು. ಆಲ್ ಥ್ರೂ ಔಟ್ ಇಂಡಿಯಾಕ್ಕೆ ಅದರ ಸಿಗ್ನಲ್ ಸಿಕ್ಕಲ್ಲಿ ಶುರುವಾಗಿ ಟಿವಿಲಿ ಅದು ಕಾಂಬಲೆ ಶುರುವಾದದ್ದು ಸುಮಾರು 1992, 93, 95ರ ನಂತರ. ಸುಮಾರು 1991ರ ನಂತರ ಟಿವಿ ಯುಗ. 95ರವರೆಗೂ ಕೂಡ ಆಕಾಶವಾಣಿಯ ಯುಗ. 1960ನೇ ಇಸವಿಯ ಹಸಿರು ಕ್ರಾಂತಿ ಮತ್ತೆ 1980ರ ಕ್ಷೀರ ಕ್ರಾಂತಿ, ಶ್ವೇತ ಕ್ರಾಂತಿ, ಇದು ಎರಡರ ಮಾಡಿದ್ದು ಆಕಾಶವಾಣಿ. ಸರ್ಕಾರ ಯೋಜನೆ ಮಾಡುವು, ಸರ್ಕಾರ ಪ್ಲಾನಿಂಗ್ ಮಾಡುವು, ಸರ್ಕಾರ ಫಂಡ್ ತೆಗೆದು ಮಾಡಗು, ಆದ್ರೆ ಜನಾಂಗಕ್ಕೆ ಗೊಂತಪ್ಪದು ಹೆಂಗೆ?
ಜನಾಂಗಕ್ಕೆ ಆ ತಿಳುವಳಿಕೆ ಮೂಡಬೇಕಲ್ಲದ. ನಾವು ಒಂದು ಸೇತುವೆ ಒಂದು ಹೊಳಗೆ ಕಟ್ಟುವುದು ಎಂತದಕ್ಕೆ, ಆ ಕಡೆಯಿಂದ ಈ ಕಡೆಗೆ ಬಪ್ಪ ಹಂಗೆ, ಈ ಕಡೆಯಿಂದ ಆ ಕಡೆಗೆ ಹೋಪಲು ಕೂಡ ಅಲ್ಲದ. ಇಟ್ ಇಸ್ ಟೂ ವೇ ಕಮ್ಯುನಿಕೇಶನ್. ಆಲ್ ಇಂಡಿಯಾ ರೇಡಿಯೋ ಈ ತರಹದ ಟೂ ವೇ ಕಮ್ಯುನಿಕೇಶನ್ ಮೂಲಕ ಸರ್ಕಾರದ ಯೋಜನೆ ಅಂತ ಇದ್ದು ಅದರ ಜನಾಂಗಕ್ಕೆ ತಲುಪಿಸಿದ್ದು, ಜನರ ಆಸೆ ನಿರೀಕ್ಷೆಗೋ ಬೇಡಿಕೆಗೋ ಅಗತ್ಯಂಗೋ ಎಂತ ಇದ್ದು ಅದರ ಯೋಜಕರಿಗೆ ತಲುಪಿಸಿದ್ದದು. ಈ ಟೂ ವೇ ಕಮ್ಯುನಿಕೇಶನ್ ಮೂಲಕ 1952 ಇಸವಿಯಿಂದ ಶುರು ಮಾಡಿ ಸುಮಾರು 1995ರವರೆಗೆ ಅತ್ಯಧಿಕ ಪ್ರಮಾಣದಲ್ಲಿ ಆಮೇಲುದೆ. ನಾನು ಆ ಕಾಲಘಟ್ಟವ ತೆಕ್ಕೊಂಡಿದೆ ಎಂತದಕ್ಕೆ ಹೇಳಿದ್ರೆ 1995ರ ನಂತರ ಬೇರೆ ಬೇರೆ ಮಾಧ್ಯಮಂಗ ರಂಗ ಪ್ರವೇಶ ಮಾಡಿತ್ತು. ಪ್ರೈವೇಟ್ ಚಾನೆಲ್ಗೂ ಬಂತು, ಮತ್ತೆ ಒಂದು ರೀತಿಯ ಮಾಧ್ಯಮ ಸ್ಫೋಟ ಆತು. ಅಂಬಗ ಈ ಜವಾಬ್ದಾರಿಯ ಇತರರುದೇ ರಜರಜ ತೆಕ್ಕೊಂಡವು. ಆಕಾಶವಾಣಿಯ ಹೆಗಲಿಗೆ ಮಾತ್ರ ಇತ್ತಿಲ್ಲ. 1995ರ ಕಾಲಘಟ್ಟದವರೆಗೆ ಈ ಜವಾಬ್ದಾರಿ ಆಕಾಶವಾಣಿಗೆ ಮಾತ್ರ ಇತ್ತು. ಅಂಬಗ ನಮ್ಮ ಊರಲ್ಲಿ ಒಂದೇ ಕಾಲೇಜ್ ಇತ್ತಿದ್ದದು, ಈಗ 50 ಕಾಲೇಜ್ ಆಯ್ತು. ಒಂದು ಸಿಚುವೇಶನ್ ಇಂದ ನಾನು ಕಂಪೇರ್ ಮಾಡುದು, ಅಂಬಗ ಆಕಾಶವಾಣಿ ಮಾತ್ರ ಇತ್ತು. ಈಗ ಅದೇ ನಿಂಗ ಹೇಳಿದೆ ನಿಂಗಳ ಸರ್ವಿಸ್ ಇಲ್ಲಿ ನಿಂಗ ಖಾಲಿ ಮಂಗಳೂರಲ್ಲಿ ಇತ್ತಿದ್ದಲ್ಲ ಹೇಳಿ. ಹೀಗೆ ಬೇರೆ ಬೇರೆ ಕಡೆ ಹೋಪಾಗ ಮನೆಯವರ ಸಪೋರ್ಟ್ ಹೆಂಗಿತ್ತಿದ್ವಿ ಅಂತ ಹೇಳಿದ್ರೆ ಮಕ್ಕ ಇಪ್ಪ ಕಾರಣ ಅವರ ಎಜುಕೇಶನ್ ಹಿಂಗ ತೊಂದರೆಗಾವುತ್ತವು. ಈಗ ಮಧ್ಯದಲ್ಲಿ ಎಲ್ಲಿಯಾದ್ರೂ ನಿಂಗೆ ಟ್ರಾನ್ಸ್ಫರ್ ಸಿಕ್ಕಿತ್ತು ಹೇಳ್ಯಾರ ನಿಂಗ ಹೋಪಲೇ ಬೇಕಾಯ್ತು. ಹಿಂಗಿಪ್ಪಾಗ ಮನೆಯವರ ಸಪೋರ್ಟ್ ಹೆಂಗಿತ್ತಿದ್ದು, ಯಾವ ರೀತಿಲಿ ಇತ್ತಿದ್ದು? ಬಹಳ ಒಳ್ಳೆಯ ಒಂದು ಪ್ರಶ್ನೆ ಕೇಳಿದೆ ನೀನು. ನಾನು ಆಕಾಶವಾಣಿಯಲ್ಲಿ ಏನಾದರೂ ಸಾಧನೆ ಮಾಡಿದ್ದಿದ್ದರೆ ಮನೆಯವರ ಸಪೋರ್ಟು, ಎನ್ನ ಹೆಂಡತಿ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದು, ಎನ್ನ ಮಕ್ಕಳು ಸಂಪೂರ್ಣ ಸಹಕಾರ ಕೊಟ್ಟಿದ್ದವು. ಎಲ್ಲಿಯವರೆಗೆ ಹೇಳಿದ್ರೆ ನಾನು ಉದಿಯಪ್ಪಗ 7:30-8 ಗಂಟೆ ಹೊತ್ತಿಗೆ ಕಾಫಿ ತಿಂಡಿ ಮುಗಿಸಿಕ್ಕೆ ನಾನು ಆಫೀಸಿಗೆ ಹೋದರೆ ಇರುಳು 11, 11:30, 12 ಗಂಟೆವರೆಗೆ ಸತತವಾಗಿ ಆಕಾಶವಾಣಿಗೋಸ್ಕರ ದುಡಿದವ. ಕೆಲವೊಂದು ಸರ್ತಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆವರೆಗೂ ಕೂಡ ನಾನು ಫೀಲ್ಡ್ ಇಲ್ಲಿ ಕೆಲಸ ಮಾಡಿದ್ದದ್ದು ಇದ್ದು. 8 ಗಂಟೆ 9 ಗಂಟೆ ಮಾಮೂಲಿ ಇರುಳು ಬಪ್ಪದು. ಎಂಗಳ ಸರ್ಕಾರಿ ವ್ಯವಸ್ಥೆಯಲ್ಲಿ 8 ಗಂಟೆ ಕೆಲಸ ಮಾಡಿದರೆ ಸಾಕು. ಆದ್ರೆ ಹೆಂಗೋ ಎಕ್ಸಿಕ್ಯೂಟಿವ್ ಆದ ಕಾರಣ ಹೆಂಗೋಗೆ ಟೈಮ್ ಲಿಮಿಟ್ ಹೇಳಿ ಇಲ್ಲೇ. ಮತ್ತೆ ಅದರಲ್ಲಿ ಇಡೀ ಸಂಸ್ಥೆಯ ಜವಾಬ್ದಾರಿ ಇಪ್ಪ ಕಾರಣ ರಿಸಲ್ಟ್ ಫಲಿತಾಂಶ ಮುಖ್ಯ. ಆ ಫಲಿತಾಂಶವ ತರೆ ಕಾರ್ಯ ನೀನು ಆಫೀಸ್ ಟೈಮಿಗೆ ಸ್ಟಿಕ್ ಆನ್ ಆಗಿದ್ದರೆ ಫಲಿತಾಂಶ ಬತ್ತಿಲ್ಲ. ಹಾಗಾಗಿ ಹೊಸ ಹೊಸ ಕಾರ್ಯಕ್ರಮಗಳ ಮತ್ತೆ ಹೊಸ ಹೊಸ ವಿಷಯಗಳ ನಾವು ಶೋಧಿಸಿ ಎಲ್ಲರನ್ನೂ ಒಳಗು ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡೇಕು ಹೇಳಿ ಅಪ್ಪಗ ಆಫೀಸ್ ಟೈಮಲ್ಲಿ ಮಾಡ್ಲಿಡಿತ್ತಿಲ್ಲ. ಹಾಗಾಗಿ ನಾನು ದಿನದ 15 ಗಂಟೆ 16 ಗಂಟೆ ನಾನು ಆಕಾಶವಾಣಿಗೋಸ್ಕರ ಕೆಲಸ ಮಾಡಿದ್ದದಿದ್ದು. ಒಂದು ಸರ್ತಿ ಸುಳ್ಳಿಯ ಕಡೆಗೆ, ಈ ಮಂಗಳೂರು ಆಕಾಶವಾಣಿಯಲ್ಲಿ ಇಪ್ಪಾಗ ಒಂದು ಆದ ಅನುಭವ ಹೇಳ್ತೆ. ಸುಳ್ಳಿಯ ಕಡೆಗೆ ಒಂದು ಗ್ರಾಮಾಂತರ ಪ್ರದೇಶಕ್ಕೆ ನಾನು ರೆಕಾರ್ಡಿಂಗಿಗೆ ಹೋದದ್ದು. ರೆಕಾರ್ಡಿಂಗಿಗೆ ಹೋಗಿ ಬಪ್ಪಾಗ ಸುಮಾರು 8 ಗಂಟೆ ಆಯ್ತು. ಈ ಜಾಲಸೂರಿನ ಹತ್ತಿರಂಗೆ ಎತ್ತಿಯಪ್ಪಾಗ ಕಾರು ಕೈ ಕೊಟ್ಟತ್ತು. ಹೊಸ ಕಾರು ಅಪ್ಪಲೆ, ಹೊಸದಾಗಿ ಆಕಾಶವಾಣಿಗೆ ಬಂದ ಕಾರು. ಯಾವುದೋ ತಾಂತ್ರಿಕ ದೋಷ ಕಂಡು ಬಂದು ಅದು ಸ್ಟಾರ್ಟೇ ಆಗ ಮಧ್ಯ ಮಾರ್ಗದಲ್ಲಿ ಅದು ಬಂದು ಬಿದ್ದತ್ತು. ಅಂಬಗ ಈ ಸರ್ಕಾರಿ ಕಾರ್ಯಕ್ಕೆಲ್ಲ ರಿಪೇರಿ ಮಾಡಿ ಕಾರ್ಯ ಎಲ್ಲ ಕೆಲವು ರೂಲ್ಸ್ ಹೋಯ್ತು. ಒಂದು ಖಾಸಗಿ ವರ್ಕ್ಶಾಪಿಂಗ್ ಹಂಗೆ ತೆಕ್ಕೊಂಡು ಹೋಗಿ ನಡೀತಿಲ್ಲ. ಆದ್ರೆ ಎಮರ್ಜೆನ್ಸಿಲಿ ಮಾಡೇಕಾಗುತ್ತು. ಅಲ್ಲಿ ಎಂತಾಯ್ತು, ಹೆಂಗೋಗಿ 8 ಗಂಟೆಗೆ ಎಂತ ಮಾಡುದು. ಇದು 90ರ ದಶಕದ ಆರಂಭದ ಕಾಲಘಟ್ಟ. ರಿಪೇರಿ ಶಾಪ್ಗಳು ಇತ್ತಿದ್ದಿಲ್ಲ. 8 ಗಂಟೆ ಅಪ್ಪ ಎಲ್ಲ ಕ್ಲೋಸು ಆಯ್ತು. ಹಾಗೆ ಕಾರಿನ ಬಿಟ್ಟಿಕ್ಕೆ ನಾನು ಬಸ್ ಹತ್ತಿಕೊಂಡು ಬಪ್ಪ ಹಿಡಿತಿತ್ತು. ಆದ್ರೆ ಡ್ರೈವರ್ನ ಮತ್ತೆ ಸಹಾಯಕರ ಎಂತ ಮಾಡುದು, ಅವರ ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಬಪ್ಪ ಅದಕ್ಕೆ ಮನಸ್ಸು ಉಗ್ಗಿತ್ತಿಲ್ಲ. ಹಾಗೆ ಹತ್ತಿರ ಆಸ್ಪಾಸಲ್ಲೆಲ್ಲ ವಿಚಾರಿಸಿ ಅಪ್ಪಗ ಒಂದು ರಜಾ ದೂರ ಒಂದು ರಿಪೇರಿ ಶಾಪ್ ಇದ್ದೊಳಿಗೆ ಉಂಟಾತು. ಹಾಗೆ ಅಲ್ಲಿವರೆಗೆ ಹೆಂಗೋ ಎಲ್ಲ ದೂಡಿಕೊಂಡು ಹೋದಿ ನಾವು ಈ ಕಾರಿನ. ದೂಡಿಕೊಂಡು ಹೋಗಿ ಅಂತೂ ಆ ಗ್ಯಾರೇಜ್ ಕ್ಲೋಸ್ ಆಗಿತ್ತು. ಮತ್ತೆ ಅಲ್ಲೇ 10-20 ಮನೆಗೆ ಹೋಗಿ ಅದರ ಬಪ್ಪಲೆ ಮಾಡಿ ಅಂತೂ ಕಾರ್ ಸ್ಟಾರ್ಟ್ ಆಯ್ತು. ಕಾರ್ ಸ್ಟಾರ್ಟ್ ಆಗಿ ಇಲ್ಲಿ ಅಡ್ಯಾರಿನ ಹತ್ರ ಎತ್ತಿಯಪ್ಪಾಗ ವಾಪಸ್ ಕೈ ಕೊಟ್ಟತ್ತು ಸ್ಟಾರ್ಟ್ ಆಗ. ಮತ್ತೆ ಅಡ್ಯಾರಿಂದ ಕಣ್ಣೂರುವರೆಗೆ ಅಂಬಗ ಟೆಲಿಫೋನ್ ಬೂತೇ ಇತ್ತಿದ್ದಿಲ್ಲ, ಈ ಮೊಬೈಲ್ ಎಲ್ಲ ಇತ್ತಿಲ್ಲ ಎಂಬಗ. ಅಡ್ಯಾರಿನವರೆಗೆ ಮತ್ತೆ ದೂಡಿಕೊಂಡು ಬಂದು ಅಲ್ಲಿ ಒಂದು ಅಂಗಡಿಯಿಂದ ಆಕಾಶವಾಣಿಗೆ ಫೋನ್ ಮಾಡಿ, ಪುಣ್ಯಕ್ಕೆ 11 ಗಂಟೆಗೆ ಕ್ಲೋಸ್ ಮಾಡಿ ಆಕಾಶವಾಣಿಯು ಬಂದಾಗುತ್ತು.
ಅಂಬಗ ಸಿಬ್ಬಂದಿಗೂ ಇತ್ತಿದ್ದವು, ಫೋನ್ ಮಾಡಿ ಮತ್ತೆ ಇನ್ನೊಂದು ಗಾಡಿಯ ಬಪ್ಪಲೆ ಮಾಡಿ ಆ ಗಾಡಿಗೆ ಈ ಗಾಡಿಯ ಕಟ್ಟಿ ಕೆಳಕೊಂಡು ಬಂದು ಅಂತೂ ಇಂತೂ ಮಧ್ಯರಾತ್ರಿ 1:30 ಗಂಟೆ ಹೊತ್ತಿಗೆ ಆಕಾಶವಾಣಿಯ ಕಾಂಪೌಂಡ್ ಒಳ ತಂದು ಕಾರಿನ ನಿಲ್ಲಿಸಿದೀವಿ. ಹೀಗೆ ಇಂಥ ಒಂದು ಆಡ್ ಸಿಚುವೇಶನ್ಗಳಲ್ಲಿ ಎನ್ನ ಹೆಂಡತಿ ನನಗೆ ಸಪೋರ್ಟ್ ಮಾಡಿದ್ದು. ಮತ್ತೆ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋಗಲಿ ಎನ್ನದು ಒಂದು ಸಮಯದ ಪ್ರಜ್ಞೆ ಇಲ್ಲೇ, ಮತ್ತೆ ತರಬೇತಿ ಹೇಳಿಕೊಂಡು ದೇಶದ ನಾನಾ ಭಾಗಂಗಕ್ಕೆ 10 ದಿನ 15 ದಿನ ಹೋಗಿಕೊಂಡಿತ್ತಿದ್ದೆ. ಅಂಬಾಗ ಮನೆಯಲ್ಲಿ ಸಣ್ಣ ಮಕ್ಕಳ ಮಾಡಿಕೊಂಡು ಎನ್ನ ಹೆಂಡತಿ ಮಾತ್ರ ಇತ್ತು, ಸಂಸಾರ ತೂಗಿಸಿಕೊಂಡಿತ್ತು. ಮತ್ತೆ ನಾನು ಆಕಾಶವಾಣಿಗಾಗಲಿ ಎನ್ನ ಸಾಹಿತ್ಯದ ಮತ್ತೆ ಸಾರ್ವಜನಿಕ ಕ್ಷೇತ್ರದ ಕೆಲಸಕ್ಕಾಗಲಿ ಎಂತ ಕೆಲಸ ಮಾಡೋದಿದ್ರು ಕೂಡ ಫುಲ್ ಸಪೋರ್ಟ್. ಅದೇ ನಿಂಗ ಹೇಳಿದೆ ಆಗಿನ ಕಾಲಲ್ಲಿ ಅಷ್ಟು ಕಷ್ಟ ಪಡಕ್ಕಿತ್ತು ಹೇಳಿ. ಈಗ ಸೋಷಿಯಲ್ ಮೀಡಿಯಾ ಬಂದ ಮತ್ತೆ ಆಕಾಶವಾಣಿಯ ವಿಷಯಂಗ ನಮ್ಮ ಯುವ ಜನತೆಗೆ ಗೊಂತಪ್ಪದ್ದು ಕಡಿಮೆ ಆಯ್ದೋಳಿ ಅನ್ಸುತ್ತಾ, ಅಥವಾ ಈಗಣ ಯುವ ಜನತೆಗಂತೂ ಆಕಾಶವಾಣಿ ಮಂಗಳೂರು ಅಥವಾ ಆಕಾಶವಾಣಿ ಹೇಳುವ ಒಂದು ವಿಷಯ ಇದ್ದು ಹೇಳಿ ಗೊಂತಿಲ್ಲದ ಸ್ಥಿತಿಗೆ ತಲುಪಿದ್ದು ಹೇಳಿ ನಿಮಗೆ ಅನ್ಸುತ್ತಾ? ನಿಜ. ಈಗ ಆಕಾಶವಾಣಿ ಹೇಳುದು ರಜಾ ಅಪ್ರಸ್ತುತ ಆಯ್ದು ಹೇಳಿದ್ರೆ ಅದು ಒಪ್ಪಿಕೊಳ್ಳುತ್ತೆ. ಇದು ಹೆಂಗೆ ಹೇಳಿದ್ರೆ, ಒಬ್ಬ ಅಪ್ಪ ದೊಡ್ಡ ಜಮೀನ್ದಾರ, ಒಂದು 100 ಎಕರೆ ಜಾಗೆ ಇದ್ದು ಅವನ ಮಕ್ಕಳಿಗೆ ಅವನ ಆಸ್ತಿಯ ಪಾಲು ಮಾಡಿ ಕೊಟ್ಟ ಹಂಗೆ. ಮಕ್ಕಳಿಗೆ ಅಪ್ಪಗ ಒಂದು 8-10 ಜನ ಮಕ್ಕಳು ಇದ್ದವಳೆ ಆದ್ರೆ ಅವರ ಆಸ್ತಿ ಸಣ್ಣ ಸಣ್ಣ ಆತು. ಮಕ್ಕಳಿಗೆ ಅಪ್ಪಗ ಮೊದಲಾಣ ಒಂದು ಪ್ರತಿಷ್ಠೆಯು, ಮೊದಲಾಣ ಒಂದು ಶ್ರೀಮಂತಿಕೆಯು ಮಕ್ಕಳ ಕಾಲಕ್ಕಪ್ಪಗ ಅಥವಾ ಪುಳ್ಯಕಳ ಕಾಲಕ್ಕಪ್ಪಗ ಈ ಕೂಳಿ ಹೇಳಿಡಿಯ. ಆದ್ರೆ ಅದು ಎಲ್ಲವೂ ಆದದ್ದು ಈ ಅಪ್ಪನ ಅಥವಾ ಈ ಅಜ್ಜನ ಈ ಒಂದು ವ್ಯವಸ್ಥೆಯಿಂದ ಆಗಿಯೇ. ಇಂದೀಗ ಆಕಾಶವಾಣಿ ಹೇಳುವ ಮಾಧ್ಯಮ ಬಹು ಆಯ್ಕೆ ಜನಾಂಗಕ್ಕೆ ಇಪ್ಪ ಕಾರಣ ರಜಾ ಅಪ್ರಸ್ತುತ ಆದಿತ್ತು. ಆದ್ರೆ ಅದರ ಗುಣಮಟ್ಟವನ್ನು ಅದರ ಶ್ರೇಷ್ಠತೆಯನ್ನು ನಮಗೆ ಅಲ್ಲಗಳವಲ್ಲಿ ಹಿಡಿತಿಲ್ಲ. ಆಕಾಶವಾಣಿ ಒಂದು ಕಾಲಕ್ಕೆ ಮಾಹಿತಿ, ಶಿಕ್ಷಣ, ಮನರಂಜನೆ ಹೇಳುವ 3 ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿತ್ತು. ಈಗ ಎಂತ ಇದು ಸುದ್ದಿಗೆ ಬೇರೆ, ಶಿಕ್ಷಣಕ್ಕೆ ಬೇರೆ, ಮನರಂಜನೆಗೆ ಬೇರೆ ಹೇಳಿ ಬೇರೆ ಬೇರೆ ವಿಭಾಗಂಗೋ ಒಳ ವಿಭಾಗಂಗೋ ಬೈದು ಈಗ ಸಮುದಾಯ ಬಾನುಲಿ ಕೇಂದ್ರ ಹೇಳಿ ನಾವು ಹೇಳುತ್ತಿಲ್ಲ, ಕಮ್ಯುನಿಟಿ ರೇಡಿಯೋ ಸೆಂಟರ್ಸ್ ಹೇಳಿ, ದಟ್ ಈಸ್ ಓನ್ಲಿ ಫಾರ್ ಎಜುಕೇಶನ್. ಅದರಲ್ಲಿ ನೀನು ಎಂಟರ್ಟೈನ್ಮೆಂಟ್ ಆಗಲಿ ನ್ಯೂಸ್ ಆಗಲಿ ಕೊಡ್ಲಿದೆಯಾ, ರೂಲ್ಸೇ ಹಂಗಿದ್ದು. ಆಮೇಲೆ ಪ್ರೈವೇಟ್ FM ಚಾನಲ್ಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್, ನಾಟ್ ಫಾರ್ ನ್ಯೂಸ್ ಅಂಡ್ ನಾಟ್ ಫಾರ್ ಎಜುಕೇಶನ್. ಸೊ ಇದೆಲ್ಲ ವಿಭಾಗ ಮಾಡಿ ಕೊಟ್ಟದು, ಅಪ್ಪ ಮಕ್ಕಳಿಗೆ ಪಾಲು ಮಾಡಿ ಕೊಟ್ಟ ಹಂಗೆ. ಈಗ ಸೋಷಿಯಲ್ ಮೀಡಿಯಾ ಬೈಂದು, ಸೋಷಿಯಲ್ ಮೀಡಿಯಾಲಿಯೂ ಕೂಡ ಇಟ್ ಈಸ್ ನಾಟ್ ಫಾರ್ ನ್ಯೂಸ್. ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ನ್ಯೂಸ್ ಅಂಡ್ ಇನ್ಫಾರ್ಮೇಶನ್. ಈ ಸೋಷಿಯಲ್ ಮೀಡಿಯಾ ನ್ಯೂಸಿಗೆ ಕೈ ಹಾಕುವ ಹಂಗಿಲ್ಲ. ಈಗ ಇಂದಿನ ವೈರುಧ್ಯಾಂಗ ಬಂದದು ಅಥವಾ ಇಂದ್ರಾಣ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆದದು ಈ ವಿಷಯ ಗೊಂತಿಲ್ಲದೆ ಸೋಷಿಯಲ್ ಮೀಡಿಯಾ ನ್ಯೂಸಿಗೆ ಕೈ ಹಾಕಿ ಈ ಗೊಂದಲ ನಿರ್ಮಾಣ ಅಪ್ಪದು. ಅದೇ ಈಗ ಟಿವಿಲಿ ಬರ್ತಾರೆ ಒಂದು ಸೆಲೆಬ್ರಿಟಿ ಅಪ್ಪಲ್ಲೇ ದೊಡ್ಡ ವಿಷಯ ಅಂತ ಅಲ್ಲ, ಟಿವಿಲಿ ಬಂದ ಕೂಡಲೇ ಜನರು ನೋಡ್ತಾವು, ಒಂದು ಫ್ಯಾನ್ ಬೇಸ್ ಹೇಳುದು ಕ್ರಿಯೇಟ್ ಆಯ್ತು. ಹಿಂಗೆ ಪದ ರೇಡಿಯೋಲಿ ಅಂತ ಹೇಳಿ ಖಾಲಿ ವಾಯ್ಸ್ ಮಾತ್ರ ಕೇಳುವಂತದ್ದು. ಹೀಗೆ ಮೊದಲನ ಕಾಲಲ್ಲಿ ಈಗ ಆರ್ಜಿಗೋಕೆ ಸುಮಾರು ಜನ ಫ್ಯಾನ್ ಬೇಸ್ಗ ಹೇಳಿದ್ದವು. ಮೊದಲು ಖಾಲಿ ಆಕಾಶವಾಣಿ ಮಾತ್ರ ಕೇಳಿಕೊಂಡಿದ್ದು ರೇಡಿಯೋ ಹೇಳುವ ವಿಷಯಲ್ಲಿ. ಅಂಬಗ ಫ್ಯಾನ್ ಬೇಸ್ ಹೆಂಗಿತ್ತಿದ್ದವು, ಬಂದು ಜನ ನಿಂಗಳ ಗುರುತಿಸಿಕೊಂಡಿದ್ದವ ಹೆಂಗೆ? ಈಗಾಣ ಫ್ಯಾನ್ ಬೇಸ್ಡ್ ಇದ್ದಲ್ಲ, ಅಂಬಗಾಣ ಫ್ಯಾನ್ ಗ್ರೂಪಿಂಗ್ ಹೋಲಿಸಲೇ ಸಾಧ್ಯ ಇಲ್ಲ. ಅಂಬಗಾಣ ಸೆಲೆಬ್ರಿಟಿಗಳು ಹೇಳಿದ್ರೆ ಇದ್ದಲ್ಲ, ಅಂಬಗಾಣ ಸೆಲೆಬ್ರಿಟಿಗಳು ಹೇಳಿದ್ರೆ ಅದು ಲಕ್ಷಾಂತರ ಜನಗೊಕ್ಕೆ ಎನ್ನಂದ ಹಿಂದಾಣ ಕಾಲಘಟ್ಟದ ಕೆಲವು ಜನ ಹೇಳ್ತವು, ಹಳ್ಳಿಂದ ಎತ್ತಿನ ಗಾಡಿ ಕಟ್ಟಿಸಿಕೊಂಡು ಆಕಾಶವಾಣಿಗೆ ಪಕ್ಕಡ ಅವರ ಫ್ಯಾನ್ಗಳ ನೋಡ್ಲೆ ಮಾತಾಡ್ಸಲೆ. ಅದೇ ನನಗೂ ಹಂಗಿಪ್ಪ ಅನುಭವ ಆಯ್ದು. ಇಲ್ಲಿ ಎಲ್ಲಿಗೆ ಹೋದರೂ ಕೂಡ ಹೆಸರು ಹೇಳಿದ್ರೆ ಸಾಕು ಜನಗೊಕ್ಕೆ ಅದು ಗೊಂತಾಗಿತ್ತು. ಮತ್ತೆ ಫೋನ್ಗೂ ಮಾಡೋದಾದಿಕ್ಕು, ಪತ್ರ ಬರೋದಾದಿಕ್ಕು, ಅಥವಾ ವೈಯಕ್ತಿಕವಾಗಿ ಕಾಂಬಾಗ ಮಾತಾಡೋದಾದಿಕ್ಕು, ಮತ್ತೆ ಆಕಾಶವಾಣಿಗೆ ನೋಡ್ಲೆ ಹೇಳಿಯೇ ಬಪ್ಪದಾದಿಕ್ಕು. ಇದು ಅನುಭವಿಸಿದವ. ಆಕಾಶವಾಣಿಯ ಫ್ಯಾನ್ ಕ್ಲಬ್ ಹೇಳಿಯೇ ಇದ್ದತ್ತು, ಆಕಾಶವಾಣಿಯ ಶ್ರೋತೃ ಸಂಘ ಹೇಳಿಯೇ ಇದ್ದತ್ತು. ಇಲ್ಲಿ ಮಂಗಳೂರಲ್ಲಿದೆ ಒಂದು ಆಕಾಶವಾಣಿ ಶ್ರೋತೃ ಸಂಘ ಇದ್ದು, ಅದು ತುಂಬಾ ಕಾರ್ಯಕ್ರಮಗಳ ರೇಡಿಯೋ ರಾಮರಾವ್ ಹೇಳಿ ಒಬ್ಬ ಇಲ್ಲಿ ಒಂದು ಗ್ರೂಪ್ ಮಾಡಿ ತುಂಬಾ ಕಾರ್ಯಕ್ರಮಗಳ ಮಾಸಿಕ ಕಾರ್ಯಕ್ರಮಗಳ ಮಾಡಿಕೊಂಡು ಬಂದ ಹಲವಾರು ವರ್ಷ.
ಇಲ್ಲಿಯೂ ಕೂಡ ಫ್ಯಾನ್ ಕ್ಲಬ್ಗಳ ಇದ್ದತ್ತು. ಮತ್ತೆ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಆಗಿದ್ದತ್ತು. ಅಂಬಗಾಣ ರೇಡಿಯೋ ಸೆಲೆಬ್ರಿಟಿ ಹೇಳಿದ್ರೆ ಅದು ಒಂದು ಅನುಭವವೇ ಬೇರೆ. ಹಾಗೆ ಹೇಳಿ ಬೇರೆ ಬೇರೆ ಮಾಧ್ಯಮಗಳಲ್ಲಿಯೂ ಕೂಡ ಆ ರೀತಿಯ ಸೆಲೆಬ್ರಿಟಿಗೂ ಬೈಂದವು, ಇಲ್ಲೇ ಹೇಳಲ್ಲ. ಆದ್ರೆ ತಮ್ಮ ಪ್ರತಿಭೆ, ತಮ್ಮ ಮಾತುಗಾರಿಕೆ, ಮತ್ತೆ ಒಳನೋಟ ಇಪ್ಪಂತಹ ವಿಶ್ಲೇಷಣೆ, ಮತ್ತೆ ಜ್ಞಾನ, ಓದು, ಸಾಮಾಜಿಕ ತಿಳುವಳಿಕೆ, ಜನಸಂಪರ್ಕ, ಇವುಗಳೆಲ್ಲದರಿಂದ ಒಂದು ಸೆಲೆಬ್ರಿಟಿ ಅಪ್ಪದು ಹೇಳಿದ್ರೆ ಒಂದು ಯೋಗವೇ. ನಾನು ಮೊದಲು ಈಗ ಶುರು ಮಾಡುವಾಗಲೇ ಹೇಳಿದೆ, ರೇಡಿಯೋ ಒಳ ಆರಿದ್ದವು ಎಂತ ಇದು ಹೇಗೆ ಇಲ್ಲಿ ವಿಷಯ ಹಂಗಾವತ್ತು ನಡೀತಾವು ಹೇಳೋದಾರ ನಾವು ತಿಳ್ಕೊಳಕ್ಕೂ ಹೇಳಿ. ಈಗ ಎನಗಿಪ್ಪ ಪ್ರಶ್ನೆ ಅಂತಾರೆ ಹೇಳ್ರೆ, ಈಗ ಕಂಪ್ಯೂಟರ್ಗೆ ಇದ್ದವು ಎಡಿಟಿಂಗ್ ಸುಲಭ ಇದ್ದವು ಹೇಳಿ ಎನ್ನ ಅನಿಸಿಕೆ. ಮೊದಲು ಈ ಟ್ರಾನ್ಸ್ಮಿಷನ್ ಆಗಲಿ ಅಥವಾ ಒಂದು ಎಡಿಟಿಂಗ್ ಆಗಲಿ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದು? ಇದು ಪ್ರೊಡಕ್ಷನ್ಗೆ ಸಂಬಂಧಿಸಿದ ನಿನ್ನ ಪ್ರಶ್ನೆ. ಸಾಫ್ಟ್ವೇರ್ ಇಲ್ಲಿ ಏನು ಬದಲಾವಣೆ ಇಲ್ಲ. ಸಾಫ್ಟ್ವೇರ್ ಹೇಳಿದ್ರೆ ಆ ಕಾರ್ಯಕ್ರಮದ ಸ್ವರೂಪಲ್ಲಿ ಬದಲಾವಣೆ ಬಪ್ಪಲೆ ಸಾಧ್ಯ ಇಲ್ಲ. ಅದು ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅದು ವ್ಯತ್ಯಾಸ ಆಗುತ್ತಾ ಹೋಗ್ತು. ಒಂದು ಸಬ್ಜೆಕ್ಟ್ ನಾನು ಹೇಗೆ ಕನ್ಸೀವ್ ಮಾಡ್ತೆ, ಆಮೇಲೆ ಹೇಗೆ ಆ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತೆ ಹೇಳೋದು ಅದು ಸಾಫ್ಟ್ವೇರ್ಗೆ ಬಂತು. ಇದು ಪ್ರೊಡಕ್ಷನ್ ಸೈಡಿಗೆ ಬಂತು ಈ ಪ್ರಶ್ನೆ. ಪ್ರೊಡಕ್ಷನ್ ಸೈಡ್ ಹೇಳಿದ್ರೆ ಈಗ ನೀನು ಹೇಳಿದ ಹಾಗೆ ಕಂಪ್ಯೂಟರ್ ಬೈಂದು, ಮತ್ತೆ ಅತ್ಯಾಧುನಿಕ ಸೌಲಭ್ಯಂಗ ಬೈಂದು, ತಂತ್ರಜ್ಞಾನವು ತುಂಬಾ ಹೊಸತಾಗಿ ಹೊಸ ತಂತ್ರಜ್ಞಾನಗಳು ಬೈಂದು ಈಗ ಪ್ರೊಡಕ್ಷನ್ ಮಾಡುವುದು ಸುಲಭ. ಹಾಗೆ ಹೇಳಿ ರಿಸ್ಕು ಒಪ್ಪು. ಏಕೆ ಹೇಳಿದ್ರೆ ನಿನಗೆ ಅಲ್ಲಿ ಮರುಪರಿಶೀಲನೆಗೆ ಅದರ ಸಣ್ಣ ಪುಟ್ಟ ಅಂಶಂಗಕ್ಕೆ ಗಮನ ಕೊಡುವಂತಹ ಅವಕಾಶಗಳು ತಪ್ಪುತ್ತು. ಅವಸರದ ಕೈಗೆ ನಮ್ಮ ಬುದ್ಧಿಯ ಕೊಟ್ಟು ಅಥವಾ ನಮ್ಮ ಕೆಲಸವ ಕೊಟ್ಟು. ಆದ್ರೆ ಹಿಂದಿನ ಕಾಲಲ್ಲಿ ಎಂಗಳ ಕಾಲಲ್ಲಿ ಎಲ್ಲ ಹೆಂಗಿತ್ತು ಹೇಳಿದ್ರೆ ಅವಾಗ ಬೆಲ್ ಮೆಷಿನ್ ಹೇಳಿ ಇದ್ದತ್ತು. ಬೆಲ್ ಹೇಳುವ ಕಂಪನಿ ಆ ರೀತಿಯ ಪ್ರೊಡಕ್ಷನ್ ಇಕ್ವಿಪ್ಮೆಂಟ್ಗಳ ತಯಾರು ಮಾಡಿಕೊಂಡು ಇದ್ದತ್ತು. ಫೀಲ್ಡಿಂಗ್ ಹೋಪಾಗದೆ ಈಗ ಹಂಗೆ ಬರೀ ಈಗ ಒಂದು ಮೊಬೈಲ್ ತಕೊಂಡು ಹೋದ್ರೆ ಸಾಕು, ರೆಕಾರ್ಡ್ ಮಾಡಿ ತಕೊಂಡು ಬಪ್ಪಲಕ್ಕು. ಅಂಬಾಗ ಒಂದು ಸೂಟ್ ಕೇಸ್ ನಷ್ಟಕ್ಕೆ ಒಂದು ರೆಕಾರ್ಡ್ ಮಾಡುವ ಒಂದು ಮೆಷಿನ್ ಇತ್ತು. ಆ ಮೆಷಿನ್ ಅಲ್ಲಿ ಹೆಂಗೋ ಟೇಪ್ ಹಾಕಿ ಫೀಲ್ಡಿಂಗ್ ಹೋಗಿ ರೆಕಾರ್ಡ್ ಮಾಡಿಕೊಂಡು ಬಂದು ಅದರ ಈ ಕಾನ್ಸೋಲಿಂಗ್ ಮೇನ್ ಕಾನ್ಸೋಲಿಂಗ್ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಮತ್ತೆ ಎಡಿಟ್ ಮಾಡಿ ಆಮೇಲೆ ಎಫೆಕ್ಟ್ ಗಳ ಹಾಕಿ ಪ್ರೊಡ್ಯೂಸ್ ಮಾಡಕ್ಕಾಗಿತ್ತು. ಹಾಗೆ ಒಂದು 2-3 ಮೆಷಿನ್ಗಳ ಸಹಕಾರ ಅಲ್ಲಿ ಅಗತ್ಯ ಇತ್ತು. ಮತ್ತೆ ಮ್ಯಾನುವಲ್ ಟೈಮ್ ಜಾಸ್ತಿ ತಕ್ಕೊಂಡಿದ್ದತ್ತು. ಹಾಗೆ ಹೇಳಿ ಪ್ರೊಡಕ್ಷನ್ ಇನ್ನೂ ಹೆಚ್ಚು ನೀಟಾಗಿ ಮಾಡ್ಲಿಡಿಗಾಗಿದ್ದತ್ತು. ಆನೆ ಎಷ್ಟೋ ಸರ್ತಿ ಈ ಬ್ರೀಫ್ ಕೇಸ್ ನಷ್ಟಾಗಿಪ್ಪ ಮೆಷಿನ್ ಹೆಗಲಿಂಗೆ ಹಾಕಿಕೊಂಡು ಈ ಮೈಕು ತೆಕ್ಕೊಂಡು ಎಫೆಕ್ಟ್ ಗಳ ರೆಕಾರ್ಡ್ ಮಾಡ್ಲೆ ಕಾಡಿನ ಒಳ ಎಲ್ಲ ಹೋದದಿದ್ದು. ಹಕ್ಕಿಗಳ ಕೂಗುಗಳ ರೆಕಾರ್ಡ್ ಮಾಡ್ಲೆ, ಜೀರುಂಡೆಗಳ ಶಬ್ದವ ರೆಕಾರ್ಡ್ ಮಾಡ್ಲೆ, ಮತ್ತೆ ನದಿ ನೀರು ಹರಿಯುವ ಬಂಡೆಗಳ ಎಡೆಲಿ ಈ ನದಿಯ ನೀರು ಹಿಂಗೆ ಹರ್ಕೊಂಡು ಹೋಪ ಶಬ್ದ, ಜುಳು ಜುಳು ಹೇಳೋ ಶಬ್ದ ಇದ್ದಲ್ಲ ಅದರ ರೆಕಾರ್ಡ್ ಮಾಡ್ಲೆ. ಆಮೇಲೆ ಕಾಡಿನ ಒಂದು ಪರಿಸರದ ಒಂದು ಸೌಂಡ್ ಬೇರೆ ಇರ್ತಿದ, ಒಂದು ಮಿಕ್ಸ್ಡ್ ಸೌಂಡ್ ಇರುತ್ತೆ ಅಲ್ಲಿ. ಹಕ್ಕಿಗೋ ಇರ್ತವು, ಜೀರುಂಡೆಗೋ ಇರ್ತವು, ಏನೋ ಗಾಳಿಯ ಶಬ್ದ ಇರ್ತು, ಅಥವಾ ಮರಂಗೋ ಪರಸ್ಪರ ತಾಕಲಾಡುವ ಶಬ್ದಂಗೊಯ್ಕು, ಮರ್ಮರ ಶಬ್ದಂಗೊಯ್ಕು, ಅಥವಾ ಈಗ ಗಾಳಿ ಮರದ ಹಂಗಿಪ್ಪಲ್ಲಿ ಗಾಳಿ ಬೀಸುವಾಗ ಬಪ್ಪ ಸುಯಿ ಹೇಳುವ ಶಬ್ದ ಇಕ್ಕು, ಅಥವಾ ಸಮುದ್ರದ ತೆರಗೋ ಬಂದು ಬಂಡೆಗೆ ಅಪ್ಪಳಿಸುವ ಶಬ್ದಂಗೊಯ್ಕು, ಹಿಂಗಿಪ್ಪ ಶಬ್ದ ಎಲ್ಲ ಆನು ಸ್ವತಃ ಹೋಗಿ ರೆಕಾರ್ಡ್ ಮಾಡಿದ್ದೆ. ಒಂದು ಸರ್ತಿ ಹಾಗೆ ಕಷ್ಟಪಟ್ಟು ನಾವು ಎಫೆಕ್ಟ್ ಗಳ ಪೂರ ರೆಕಾರ್ಡ್ ಮಾಡಿಕೊಂಡು ಬಂದ ಮೇಲೆ ವಿ ಕೀಪ್ ಸಚ್ ಥಿಂಗ್ಸ್ ಇನ್ ಅವರ್ ರೆಕಾರ್ಡ್ ಲೈಬ್ರರಿ. ಅದೆಂತದಕ್ಕೆ ಮುಂದಂಗೆ ಬೇಕಾಗುತ್ತಿದ ಪದೇ ಪದೇ ಹೋಗಿ ಮಾಡ್ಲಿಡಿತ್ತಿಲ್ಲ, ಅದರ ವಿ ಕೀಪ್ ಆಸ್ ಸೆಟ್ ರೆಕಾರ್ಡ್. ನಿಂಗದೆ ಈ ರೀತಿಯ ಪ್ರೋಗ್ರಾಮ್ಗಳ ನಿಂಗಳೇ ಸಂಗ್ರಹಣೆ ಮಾಡಿದ ಕಾರಣ ಈಗಿನ ಪ್ರೋಗ್ರಾಮ್ಗಳಲ್ಲಿ ಯಾವ ವಿಷಯಂಗ ಬದಲಾಯಿಕು ಅಥವಾ ಇನ್ನೂ ಒಂದು ಎಂತ ಹೇಳುದು ಇನ್ನೂ ಅಪ್ಡೇಟ್ ಆಯ್ಕು? ಈಗಿನ ಕಾರ್ಯಕ್ರಮದ ಒಟ್ಟು ಸ್ವರೂಪ ಸರಿಯಾಗಿಯೇ ಇದ್ದು, ಹೋಪ ಹಾದಿ ಎಲ್ಲ ಸರಿಯಾಗಿಯೇ ಇದ್ದು. ಆದ್ರೆ ಈಗ ಆಯ್ಕಾದದೆ ಅಂತ ಹೇಳಿದ್ರೆ ಆಕಾಶವಾಣಿಗೆ ಮಾನವ ಸಂಪನ್ಮೂಲದ ಪ್ರವೇಶ ಆಯ್ಕು. ಉಳಿದಂತೆ ಎಲ್ಲಾ ಸೌಲಭ್ಯವೂ ಇದ್ದು, ಈಗ ತಾಂತ್ರಿಕವಾಗಿ ಒಳ್ಳೆಯ ನೆಟ್ವರ್ಕ್ ಇದ್ದು, ಮತ್ತೆ ಪ್ರಸಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಯಂತ್ರಾಂಗ ಇದ್ದು, ಮತ್ತೆ ಕವರೇಜ್ ಫೆಸಿಲಿಟಿ ಇದ್ದು, ಎಲ್ಲ ವ್ಯವಸ್ಥೆ ಇದ್ದು. ಆಯ್ಕಾದ್ದೆ ಅಂತ ಹೇಳಿದ್ರೆ ಒಂದು ಬಜೆಟರಿ ಸಿಸ್ಟಮ್ ಇಂಪ್ರೂವ್ ಆಯ್ಕು. ಸರ್ಕಾರ ಅದಕ್ಕೆ ಫಂಡಿಂಗ್ ಮಾಡಬೇಕು. ಫಂಡ್ ಇಲ್ಲದೆ ಎಂತ ಮಾಡ್ಲು ಇಡಿಯ. ಸಾರ್ವಜನಿಕರ ಹತ್ತರಿಂದ ಜಾಹೀರಾತು ರೂಪದಿಂದ ಸಿಕ್ಕುವ ಸಂಪಾದನೆ ಕೇವಲ 10%.
8-10% ಇಕ್ಕಿ ಈಗ ಈ 8-10% ಹಿಡ್ಕೊಂಡು ನಾವು ಒಂದು ಸಂಸ್ಥೆ ನಡೆಸಲಿಕ್ಕಿಲ್ಲ. ಒಂದು ಆಕಾಶವಾಣಿ ಕೇಂದ್ರವನ್ನು ನಡೆಸಬೇಕಾದ್ರೆ ಒಂದು 100 ಕೋಟಿ ರೂಪಾಯಿ ಎಲ್ಲ ಇಲ್ಲದ್ದೇ ವರ್ಷಕ್ಕೆ ಸಾಧ್ಯ ಇಲ್ಲ. ಇಂತಹ 360 ಆಕಾಶವಾಣಿ ಕೇಂದ್ರಗಳು ನಮ್ಮ ಭಾರತ ದೇಶದಲ್ಲಿದ್ದು ಯಾವ ಒಂದು ನಿರ್ಬಂಧವೂ ಇಲ್ಲದ್ದೆ, ಒಂದು ಕನ್ಸ್ಟ್ರೆಂಟ್ಸ್ ಇಲ್ಲದ್ದೆ, ಮಿತಿ ಇಲ್ಲದ್ದೆ ಆಕಾಶವಾಣಿಗೆ ಒಂದು ಬಜೆಟ್ ಕೊಡುವಂತಹ ಒಂದು ವ್ಯವಸ್ಥೆ ಆಯಿತು. ಇದು ಮೊದಲನೆಯದು. ಮತ್ತೆ ಎರಡನೆಯದು ಮಾನವ ಸಂಪನ್ಮೂಲ ಅಲ್ಲಿಗೆ ಆಯಿತು. ಈಗ ಮಂಗಳೂರು ಆಕಾಶವಾಣಿ ಸೇರುವಾಗ ಸುಮಾರು 180 ಜನ ಸ್ಟಾಫ್ ಇತ್ತಿದ್ದು. ಬ್ರಹ್ಮಾವರದ ಟ್ರಾನ್ಸ್ಮಿಟಿಂಗ್ ಸೆಂಟರ್ ಕೂಡ ಈ ಮಂಗಳೂರಿನ ಆಡಳಿತಕ್ಕೆ ಒಳಪಟ್ಟಂತಹ ಒಂದು ಕೇಂದ್ರ. ಅದು ಟ್ರಾನ್ಸ್ಮಿಟಿಂಗ್ ಸೆಂಟರ್. ಕಲ್ಯಾಣ ಸಿಬ್ಬಂದಿಯು ಇಲ್ಲಿ ಮಂಗಳೂರಿನ ಸಿಬ್ಬಂದಿಯು ಸೇರಿ 180 ಜನ ಸ್ಟಾಫ್ ಸಿಬ್ಬಂದಿ ವರ್ಗ ಇತ್ತು. ಈಗ ಒಂದು 20 ಜನ ಇದ್ದವ ಏನು. ಹಾಗಾಗಿ ಈ ಎರಡು ಸಾಕಷ್ಟು ಇದ್ದು ಹೇಳಿ ಆದರೆ ಕಾರ್ಯಕ್ರಮ ಮಾಡ್ಲೆ ಮತ್ತೆ ಕಾರ್ಯಕ್ರಮ ಮಾಡಿದ್ರೆ ಕೇಳಲಿ ವ್ಯವಸ್ಥೆ ಇದ್ದು ಜಗಂಗಕ್ಕೆ ಇಂದೂ ಕೂಡ ಆಕಾಶವಾಣಿ ತನ್ನ ಪಾತ್ರವ ಸಮರ್ಥವಾಗಿ ನಿಭಾಯಿಸಲಿಡಿಯು. ಆದ್ರೆ ಸರ್ಕಾರ ಎಂತ ಮಾಡಿತ್ತು ಹೇಳಿದ್ರೆ ಈ ಎಲ್ಲ ಬೇರೆ ಬೇರೆ ವ್ಯವಸ್ಥೆ ಬಂದ ಕಾರಣ ಮತ್ತೆ ಪ್ರೈವೇಟೈಸೇಷನ್ ಹೇಳುವ ಒಂದು ವಿಷಯ ನುಗ್ಗಿತ್ತಿದ ನಮ್ಮ ದೇಶಕ್ಕೆ. ಖಾಸಗೀಕರಣ ಮಾಡುವಾಗ ಸರ್ಕಾರ ಫಂಡ್ ಮಾಡುವ ವ್ಯವಸ್ಥೆ ಇಲ್ಲೇನೆ. ಸಿ ವೆನ್ ಯು ಆರ್ ಅರ್ನಿಂಗ್ ಯುವರ್ ಸೆಲ್ಫ್ ವೈ ದ ಫಾದರ್ ಶುಡ್ ಗಿವ್. ಸೊ ಫಾದರ್ ಈಸ್ ದ ಗವರ್ಮೆಂಟ್, ಯು ಆರ್ ದ ಸಿಟಿಸನ್. ದಿಸ್ ಇಸ್ ಎನ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್. ಇದೊಂದು ಉದಾಹರಣೆ. ಹಾಗಾಗಿ ಈ ಖಾಸಗೀಕರಣ, ಕೈಗಾರಿಕೀಕರಣ ಮತ್ತು ವಾಣಿಜ್ಯೀಕರಣ ಹೇಳುವ ಈ ಒಂದು ವಿಷಯ ಪ್ರವೇಶ ಆದಪ್ಪಗ ಸರ್ಕಾರ ಎಂತ ಮಾಡಿತ್ತು ಹೇಳಿದ್ರೆ ಹಲವಾರು ಇಲಾಖೆಗಳ ಕೈ ಬಿಟ್ಟತ್ತು. ಆಕಾಶವಾಣಿಗೆ ಹೇಳಿತ್ತು, ನಿಂಗೋ ಕಾರ್ಯಕ್ರಮ ಮಾಡಿ ಹೆಂಗೋ ವ್ಯವಸ್ಥೆ ಎಲ್ಲ ಮಾಡಿ ಕೊಟ್ಟಿದ್ಯಾ, ಪೈಸೆ ಮಾತ್ರ ಕೊಡ್ತಿಲ್ಲ ಅಂಬಗ ಸಂಸ್ಥೆ ನಡೆಯೋದು ಹೆಂಗೆ. ಅಷ್ಟು ಹೊತ್ತಿಗೆ ದುರ್ಬಲ ಆಗುತ್ತಾ ಬಸ್. ನಂಬರ್ 2, ಸಾಕಷ್ಟು ಪರಿಣಿತ ಸಿಬ್ಬಂದಿ ಇಲ್ಲದ್ದೆ. ಈಗ ಹಳೆಯ ತಲೆಮಾರಿನ ಅನುಭವಗಳ ಆಕಾಶವಾಣಿಯ ಸಿಬ್ಬಂದಿ ಹೊಸ ತಲೆಮಾರಿನವಕ್ಕೆ ದಾಂಟಿಸೇ ಕೂಡ ಆದ್ರೆ ಆ ಫ್ಲೋ ಕಂಟಿನ್ಯೂಸ್ ಆಗಿ ರೇಖಿದ. ಹಳಬರು ನಿವೃತ್ತಿ ಆಗ್ತಾ ಇರ್ತವು, ಹೊಸಬರ ಎಂಟ್ರಿ ಆಗ್ತಾ ಇರ್ತವು. ಈ ತಲೆಮಾರು ಈ ಹೊಸತಾಗಿ ಬಂದವರ ತರಬೇತಿ ಮಾಡುತ್ತಾ ಇರ್ತು. ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಈಗ ಎಂತ ಇದು ಹೇಳಿದ್ರೆ ನಿವೃತ್ತಿಯಾಗಿ ಹೋದವು. ಹೊಸ ತಲೆಮಾರಿನವಕ್ಕೆ ತರಬೇತಿ ಕೊಡುವವು ಇಲ್ಲ, ಅವರ ಅಪ್ಡೇಟ್ ಮಾಡುವವು ಇಲ್ಲ. This is the actual situation, not only in All India Radio, everywhere. In all the government setup, I am telling, one generation is going after retirement. The second generation is also in the going mood. But the new generation, number 1, they are not getting job. Number 2, there are no people to train them. ಈಗಣ ಯುವಜನತೆಗೆ ನಿಂಗಳ ಕಿವಿ ಮಾತು ಎಂತರ? ಈಗಣ ಯುವಜನತೆಗೆ ಕಿವಿ ಮಾತು ಹೇಳುವ ಅಗತ್ಯವೇ ಇಲ್ಲ. ಏಕೆ ಹೇಳಿದ್ರೆ ಅವು ಹಿಂದಿನ ತಲೆಮಾರಿಗಿಂತ ಹೆಚ್ಚು ಅಪ್ಡೇಟ್ ಆದವು. ಮಾಹಿತಿಗಳ ಕಣಜ, ಇನ್ಫಾರ್ಮೇಶನ್ ಫ್ಲಡ್ ಈಗ. ಹಾಗಾಗಿ ಅವು ಅಭ್ಯಪ್ಪನ ಹತ್ರದಿಂದ ಕಲಿಯಕ್ಕೆ ಹಿಡಿಯಿಲ್ಲ. ಒಂದು ಸರ್ಟನ್ ಹಂತ ದಾಟಿದ ಮೇಲೆ ಅವಕ್ಕೆ ಸಮಾಜ ಮತ್ತು ಈ ಮಾಧ್ಯಮಗಳು, ಬೇರೆ ಬೇರೆ ರೀತಿಯ ಮಾಧ್ಯಮಗಳು, ಅದು ಸಮೂಹ ಮಾಧ್ಯಮ ಇಕ್ಕು, ಸಾಮಾಜಿಕ ಮಾಧ್ಯಮಗಳು ಇಕ್ಕು, ಅಥವಾ ಅವರ ಫ್ರೆಂಡ್ಸ್ ಸರ್ಕಲ್ ಇಕ್ಕು, ಅವು ಎಲ್ಲರೂ ಕೂಡ ಈ ಮಾಹಿತಿಯ ವಿಷಯವ ತುಂಬುವ ಕೆಲಸ ನಿರಂತರವಾಗಿ ಆಗುತ್ತಾ ಇದ್ದು. ಆದ್ರೆ ಒಂದು ವಿಷಯ ನಾನು ಹೇಳುತ್ತೆ, ಅಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಅಂತ ಹೇಳಿದ್ರೆ ಮಾಹಿತಿಗೂ ಜ್ಞಾನಕ್ಕೂ ವ್ಯತ್ಯಾಸ ಇದ್ದು. ಈ ಜ್ಞಾನ ಹೇಳುದು ಹೇಗೆ ಹೇಳಿದ್ರೆ, ನಾವು ತಿಂದ ಆಹಾರ ಜೀರ್ಣವಾಗಿ ರಕ್ತಗತಾಪ್ಪದು. ಈ ಮಾಹಿತಿ ಹೇಳುದು ಬರೇ ಆಹಾರ ಮಾತ್ರ, ಬರೇ ಆಹಾರ ಶಕ್ತಿ ಕೊಡುತ್ತಿಲ್ಲ. ಹಾಗಾಗಿ ಈ ಯುವ ತಲೆಮಾರು ಮುಖ್ಯವಾಗಿ ಗಮನ ಹರಿಸಬೇಕಾದದ್ದು ಅಂತ ಹೇಳಿದ್ರೆ, ಐ ಶುಡ್ ಅಕ್ವೈರ್ ನಾಲೆಜ್, ನಾಟ್ ಇನ್ಫಾರ್ಮೇಶನ್. ಸೊ ನಿನ್ನ ಫಸ್ಟ್ ಗಮನ ಇರಬೇಕಾದ್ದೆ ಅಂತ ಹೇಳಿದ್ರೆ, ಐ ಶುಡ್ ಬಿ ಎ ನಾಲೆಜಬಲ್ ಪರ್ಸನ್. ಇನ್ಫಾರ್ಮೇಶನ್ ಪರ್ಸನ್ ಅಪ್ಪಲಾಗ. ಇನ್ಫಾರ್ಮೇಶನ್ ಎಷ್ಟು ಬೇಕಾದ್ರೂ ಇದ್ದು ಅದಕ್ಕೆ ಮಿತಿ ಹೇಳುದು ಇಲ್ಲೇ, ಮತ್ತೆ ಪ್ರತಿ ಕ್ಷಣ ಅದೇ ಆಡ್ ಆಗ್ತಾ ಹೋಗ್ತು. ಆದ್ರೆ ಹಿಂದಿನವರ ಜ್ಞಾನ ಈಗಿನವರಲ್ಲಿ ಇದ್ದ. ಯುವರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೋಟೋ ಆರ್ ಗೋಲ್ ಶುಡ್ ಬಿ ಟು ಅಕ್ವೈರ್ ನಾಲೆಜ್. ಕೊನೆಯದಾಗಿ ನಿಂಗ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿತ್ತಿದಿ ಹೇಳಿದೆ,
ಹಿಂಗಿಪ್ಪಾಗ ಪ್ರತಿದಿನ ಆಕಾಶವಾಣಿ ಮಂಗಳೂರು ಹೇಳುವ ವಾಕ್ಯವ ಹೇಳಿ ಇಂದು ನಿಂಗಳ ಬಾಯಿಂದ ಆಕಾಶವಾಣಿ ಮಂಗಳೂರು ಹೇಳುವ ಒಂದು ವಾಕ್ಯವ ಕೇಳಿ ಈಗ. ಆಕಾಶವಾಣಿ ಮಂಗಳೂರು ನಾಟಕ ಸಮಾಜದ ಋಣ. ಈಗ ನೀವು ಕೇಳುತ್ತಿರುವ ನಾಟಕದ ಶೀರ್ಷಿಕೆ ಸಮಾಜದ ಋಣ. ರಚನೆ KT ಗಟ್ಟಿ, ನಿರ್ಮಾಣ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಆಕಾಶವಾಣಿ ಮಂಗಳೂರು ಇದುವರೆಗೆ ಸಮಾಜದ ಋಣ ನಾಟಕ ಕೇಳಿದಿರಿ. ಈ ನಾಟಕದ ರಚನೆ KT ಗಟ್ಟಿ ಅವರದು, ನಿರ್ಮಾಣ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಈ ನಾಟಕ ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ ಮೂಡಿ ಬಂತು. ತುಂಬಾ ಥ್ಯಾಂಕ್ಸ್ ನಿಂಗೋಗೆ. ಅದೇ ಈಗ ಹೊಸದಾಗಿ ಹವ್ಯಕ ಸಾಧಕರ ಒಂದು ಪರಿಚಯ ಮಾಡಿಕೂ ಹೇಳುವ ಉದ್ದೇಶ ಎನ್ನದು. ಹೀಗೆ ನಿಂಗಳ ಮಾತಾಡಿಸಿದ ಹಾಗೆ ಇನ್ನು ಮುಂದೆ ಇನ್ನೊಬ್ಬರ ಮಾತಾಡ್ಸಕ್ಕೂ ಹೇಳ್ರೆ ಒಬ್ಬರ ಆರ ನಿಂಗೆ ಸಜೆಸ್ಟ್ ಮಾಡ್ತಿ ಹೇಳಿ. ಹವ್ಯಕ ಸಾಧಕರಿಂಗೆ ಒಂದು ಮಿತಿ ಹೇಳಿ ಇಲ್ಲೇ ಹೇಳಿದ್ರೆ, ಆರಂಭದಲ್ಲೂ ಕೂಡ ಶಿಕ್ಷಣ ಮತ್ತೆ ವೈದಿಕ ಮತ್ತೆ ಕೃಷಿ ಮತ್ತೆ ಅದರಲ್ಲಿಯೂ ಮಾಸ್ಟರ್ ಉದ್ಯೋಗ, ಲಾಯರ್ ಉದ್ಯೋಗ, ಡಾಕ್ಟರ್ಸ್ ಉದ್ಯೋಗ, ನ್ಯಾಯಾಧೀಶರ ಉದ್ಯೋಗ, ಹಿಂಗಿಪ್ಪ ಉದ್ಯೋಗಗಳ ಮಾಡಿಕೊಂಡು ಬಂದವು ಈ ಭಾಗದಲ್ಲಿ. ನಮ್ಮ ಹವ್ಯಕರಲ್ಲಿ ಹವ್ಯಕ ಸಮುದಾಯ ಬಹಳ ದೊಡ್ಡದಿದ್ದು, ಹವ್ಯಕರ ಕೊಡುಗೆ ಗಣನೀಯ. ಈಗಾಗಲೇ ನಾನು ಹೇಳಿದ ಹಾಗೆ ತುಂಬಾ ಸಾಧನೆ ಮಾಡಿದವು ಮತ್ತೆ ಕೊಡುಗೆ ಕೊಟ್ಟವು ಇದ್ದವು. ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿದ್ರೆ ನಾನು ಕಾಸರಗೋಡು ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಮೂರನ್ನು ಸೇರಿಸಿ ಹೇಳ್ತಾ ಇಪ್ಪದು. ಮತ್ತೆ ಪಾರ್ಟ್ ಆಫ್ ಕೊಡಗು, ಕೊಡಗಿಂಗೆ ವಲಸೆ ಹೋದದ್ದು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹವ್ಯಕರು ದೊಡ್ಡ ಕೊಡುಗೆ ಕೊಟ್ಟಿದ್ದವು. ದಕ್ಷಿಣ ಕನ್ನಡ ಜಿಲ್ಲೆ ಆರ್ಥಿಕ ರಂಗದಲ್ಲಿ ಇಷ್ಟು ಉನ್ನತಿ ಸಾಧಿಸಬೇಕಾದ್ರೆ ಅದಕ್ಕೆ ಅಡಕೆ ಬೆಳೆ ಬಹಳ ಮುಖ್ಯ. ಅಡಕೆಯ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪರಿಚಯಿಸಿದ್ದದು ಹವ್ಯಕರು. ಮೊದಲು ಈ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಈ ತುಳುನಾಡು, ಈ ಕರಾವಳಿ ಹೇಳುವ ಪ್ರದೇಶ ಬರೇ ಒಂದು ಭತ್ತದ ಬೆಳೆಗೆ ಮಾತ್ರ ಪ್ರಸಿದ್ಧ ಆಗಿತ್ತು. ಹಾಗಾಗಿ ಈ ಭತ್ತ ಬೆಳಕೊಂಡಿದ್ದಂತಹ ಪ್ರದೇಶಕ್ಕೆ 16ನೇ ಶತಮಾನದಲ್ಲಿ ಪ್ರವೇಶ ಕೊಟ್ಟ ಹವ್ಯಕರು ಅಡಕೆ ಕೃಷಿಯ ತೆಕ್ಕೊಂಡು ಬಂದದ್ದು ಉತ್ತರ ಕನ್ನಡ ಜಿಲ್ಲೆಯಿಂದ. ಇಂದೀಗ ನೀನು ಕೃಷಿಕ ಸಾಧಕರ ಬಗ್ಗೆ ಕಾರ್ಯಕ್ರಮ ಮಾಡ್ಲಿ ಹೊರಟ್ರೆ ಆನೆ ನಿನಗೆ 100 ಜನ 100 ಜನ ಹವ್ಯಕ ಕೃಷಿಕ ಸಾಧಕರ ತೋರಿಸುವೆ. ಮಾಸ್ಟರ್ಗಳ, ಸಮಾಜಕ್ಕೆ ಶಿಕ್ಷಣ ಕೊಟ್ಟ, ಸಮಾಜವ ಅರಿವಿನ ಎತ್ತರಕ್ಕೆ ಏರಿಸಿದ 100 ಜನ ಶಿಕ್ಷಕರ ನಾನು ತೋರಿಸುವೆ. 100 ಜನ ವೈದ್ಯರ, ಆಯುರ್ವೇದ ವೈದ್ಯರು 100, ಅಲೋಪತಿ ವೈದ್ಯರು 100 ಜನರ ನಾನು ತೋರಿಸುವೆ. 100 ಜನರ ತೋರಿಸುವೆ. ಇನ್ನು ವಕೀಲರ 200 ಜನರ ತೋರಿಸುವೆ. ನ್ಯಾಯಾಧೀಶರ ತೋರಿಸುವೆ. ಇನ್ನು ಧಾರ್ಮಿಕ ರಂಗಲ್ಲಿ, ಪೌರೋಹಿತ್ಯ ರಂಗಲ್ಲಿ, ಧಾರ್ಮಿಕ ರಂಗಲ್ಲಿ 100 ಜನರ ತೋರಿಸುವೆ ಧಾರ್ಮಿಕ ರಂಗಲ್ಲಿ. ಇನ್ನು ಯಾವ ರಂಗ ಬಾಕಿ? ಇತ್ತೀಚೆಗೆ ಕಳೆದ ಒಂದು 30-40 ವರ್ಷಗಳಿಂದ ಈಚೆಗೆ ಉದ್ದಿಮೆ ರಂಗವನ್ನು ಪ್ರವೇಶಿಸಿದವು ಹವ್ಯಕರು. ಉದ್ಯಮ ರಂಗಲ್ಲಿ 100 ಜನ ಸಾಧಕರ ನಾನು ನಿನಗೆ ತೋರಿಸುವೆ. ಹಾಗಾಗಿ ನಾನು ಆರೋ ಒಬ್ಬನ ನಿನಗೆ ಹೇಳುವುದು ಅಷ್ಟು ಉಚಿತ ಹೇಳಿ ಅನಿಸುತ್ತಿಲ್ಲ. ಮಂಗಳೂರು ಆಕಾಶವಾಣಿಲಿ ನಾನು ಒಂದು ದಶಕ ಹಿಂದೆ ಚಿಟ್ ಚಾಟ್ ಅತಿಥಿ ಹೇಳಿ ಒಂದು ಕಾರ್ಯಕ್ರಮ ಶುರು ಮಾಡಿದೆ. ಅತಿಥಿಗಳೊಂದಿಗೆ ಚಿಟ್ ಚಾಟ್ ಹೇಳುದು ಇಂಗ್ಲಿಷ್ ಶಬ್ದ. ಅವರೊಟ್ಟಿಗೆ ಒಂದು ಸಂವಾದ ಆಡಿ, ಅವರೊಟ್ಟಿಗೆ ಒಂದು ಮುಖಾಮುಖಿ ಹೇಳಿ ಆ ಕಾರ್ಯಕ್ರಮದಲ್ಲಿ ಆ ಗಣ್ಯ ಅತಿಥಿಯ ಸಂದರ್ಶನ ಮಾಡುದು, ಸಾಧಕನ ಪರಿಚಯ ಮಾಡುದು, ಮಾತಾಡುವುದರ ಮೂಲಕ ಅವರ ಸಾಧನೆಯ ಹೆರತೆಗುವುದು. ಮತ್ತೆ ಅವಕ್ಕೆ ಅವರೊಟ್ಟಿಗೆ ಹೆರಂದ ಫೋನ್ ಮೂಲಕವೂ ಜನಾಂಗ ಪ್ರಶ್ನೆ ಕೇಳಲಾಗ್ತದೆ. ಈ ರೀತಿಯ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ 200ರ ಮೇಲೆ ಹೋತು. ಪ್ರತಿ ಆದಿತ್ಯವಾರ ಅದರ ಶುರು ಮಾಡಿದ್ದದು ಒಂದು 45 ನಿಮಿಷದ ಕಾರ್ಯಕ್ರಮ ಹೇಳಿ ಮಾತಾಡಿ ಅದು 1/4 ಗಂಟೆ 1.5 ಗಂಟೆ ಆದದ್ದು ಇದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧಕರ, ಮುಂಬೈಗೆ ಹೋದವರ, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಂತ್ರ ಗುರಿ ಮಾಡಿಕೊಳ್ಳದ್ದೆ. ಈ 3 ಜಿಲ್ಲೆಗಳ ಚೌಕಟ್ಟು ಮಾಂತ್ರ ಮಾಡಿಕೊಳ್ಳದ್ದೆ. ಈ ಜಿಲ್ಲೆಯಿಂದ ಹೆರ ಹೋಗಿ ಸಾಧನೆ ಮಾಡಿದ
ಹೈದರಾಬಾದಿಕ್ಕೂ, ಹ್ಮ್. ಮುಂಬೈಕ್ಕೂ, ಹ್ಮ್. ಡೆಲ್ಲಿಕ್ಕೂ ಹ್ಮ್. ಅಥವಾ ಬೆಂಗಳೂರಿಕ್ಕೂ, ಹ್ಮ್. ಹಿಂಗೆ ಮಡ್ರಾಸಿಕ್ಕೂ, ಹ್ಮ್. ಹಿಂಗೆ ಬೇರೆ ಬೇರೆ ಕಡೆ ಹೋಗಿ ಸಾಧನೆ ಮಾಡಿದ ಹ್ಮ್. ಶೈಕ್ಷಣಿಕ ರಂಗದವರ, ಧಾರ್ಮಿಕ ರಂಗದವರ, ಔದ್ಯೋಗಿಕ ರಂಗದವರ, ಹ್ಮ್. ಮತ್ತೆ ಇನ್ನು ಹಿಂಗೆ ಬೇರೆ ಬೇರೆ ರಂಗಲ್ಲಿ ಸಾಧಕರ ಪರಿಚಯ ಮಾಡ್ಲೆ ಹೆರಟದು. ಹ್ಮ್. ಇದು ಇದು ಎಂತ ಆತು ಹೇಳಿದ್ರೆ, ಒಂದು ಹುತ್ತಕ್ಕೆ ಕೈ ಹಾಕಿದಂಗ ಆತು. ಹ. ಕೈ ಹಾಕಿದಷ್ಟು ಮುಗಿತಿಲ್ಲೆ. ಹ. 200-250 ಕಾರ್ಯಕ್ರಮ ಆತು. ಹ. ಮತ್ತು ಅದು ಆಗ್ತಾ ಇದ್ದತ್ತು. ಹ. ಮತ್ತೆ ಒಂದು ಹಂತಲ್ಲಿ ಅದರ ನಿಲ್ಲಿಸಿದ್ಯೋ, ಹ. ಮತ್ತೆ ರಜಾ ಸಮಯ ಬಿಟ್ಟು ಅದರ ಶೀರ್ಷಿಕೆ ಚೇಂಜ್ ಮಾಡಿ ಮತ್ತೆ ಶುರು ಮಾಡಿದ್ಯೋ. ಹ. ಹೀಗೆ ಹ. ನೀನು ಸಾಧಕರ ಪರಿಚಯ ಮಾಡಿ ಕೊಡುವುದಾದ್ರೆ ಹ್ಮ್. ಯೂಟ್ಯೂಬಿನ ಮೂಲಕವೂ ಕೂಡ ಹ. ಮಾಡಬೇಕಾದದ್ದು ಅನಿವಾರ್ಯ. ಏಕೆ ಹೇಳಿದ್ರೆ ನಮ್ಮ ಹೊಸ ಜನರೇಷನ್ ಈಗ ಈ ರೀತಿಯ ಹೊಸ ಹೊಸ ಮಾಧ್ಯಮಕ್ಕೆ ತರಕೊಂಡಿದ್ದು ಅಪ್ಪು. ಮಾಡಬೇಕಾದದ್ದು ಮುಖ್ಯ. ಹ್ಮ್. ಈ ರೀತಿಯ ಸಾಧಕರ ಹ್ಮ್. ಬರೀ ಹವ್ಯಕ ಸಮುದಾಯದವರ ಮಾತ್ರ ಹ್ಮ್. ನಾನು ನಿನಗೆ ಹ್ಮ್. 500 ಜನರ ಕೊಡುವೆ. ನಾನು ಒಬ್ಬ ವ್ಯಕ್ತಿಯ ಹೆಸರು ಹೇಳಿದ್ರೆ ಒಂದು ಹೆಚ್ಚಿಗೆ ಒಂದು ಕಡಿಮೆ ಆಗಿ ಹೋಗು. ಖಂಡಿತ. ಹಾಗಾಗಿ ನಿನಗಾನ 500 ಜನರ ಹಾಂಗಿಪ್ಪ ಸಾಧಕರ ಪಠ್ಯ ಅಥವಾ ಅವರ ಹೆಸರುಗಳ ಕೊಡುವೆ. ಖಂಡಿತ. ಇಷ್ಟು ಹೊತ್ತು ನಿಂಗಳ ಜೀವನದ ಅನುಭವ ಪಡ್ಕೊಂಡಿದಿ, ಅದರ ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ತೆ. ಈಗ ನೀನು ಎನ್ನ ಮನೆಯವರೆಗೆ ಬಂದು ಎನ್ನ ಒಂದು ಅಲ್ಪ ತಿಳುವಳಿಕೆಯ ಯೂಟ್ಯೂಬ್ ಮೂಲಕ ಜನಾಂಗಕ್ಕೆ ಒಂತಪ್ಪ ಹಾಗೆ ಮಾಡಿದ್ದೆ. ಇದು ಎಷ್ಟರ ಮಟ್ಟಿಗೆ ಜನಾಂಗಕ್ಕೆ ಅನುಕೂಲ ಆಗುತ್ತೋ ಹೇಳಿ ಗೊತ್ತಿಲ್ಲ. ಎನ್ನ ಮಾಹಿತಿಯ ಈ ಕ್ಷಣಕ್ಕೆ ನನಗೆ ನೆನಪಿಗೆ ಬಂದ ಹಾಗೆ, ಆ ಕ್ಷಣಕ್ಕೆ ಎನ್ನ ಬಾಯಿಂದ ಬಂದ ಹಾಗೆ ನಾನು ಮಾತಾಡಿದ್ದೆ. ಈ ಕಾರ್ಯಕ್ರಮವನ್ನು ನೋಡಿದ ಎಲ್ಲ ವೀಕ್ಷಕರಿಗೂ ಕೂಡ ಎನ್ನ ಕೃತಜ್ಞತೆಗಳ ನಾನು ಸಮರ್ಪಿಸ್ತಾ ಇದ್ದೆ. ಇನ್ನು ಈ ರೀತಿ ಹೆಚ್ಚು ಹೆಚ್ಚು ಸಾಧಕರ ಇಂಟರ್ವ್ಯೂ ಮಾಡಿಕೂ ಹೇಳಿ, ಆದರೆ ಖಂಡಿತ ನಿಂಗಳ ಪ್ರೋತ್ಸಾಹವ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ, ಹಾಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹೇಳಿ ಹೇಳ್ತಾ ನಮಸ್ತೆ.